ರಾಜ್ಯ ಬಿಜೆಪಿ ಬಂಡಾಯ ಶಮನಕ್ಕೆ ಎಂಟ್ರಿ ಕೊಟ್ಟಿದೆ ಆರ್ಎಸ್ಎಸ್. ರಾಜ್ಯ ಬಿಜೆಪಿಯಲ್ಲಿನ ಬಣ ಫೈಟ್ಗೆ ಬ್ರೇಕ್ ಹಾಕುವ ಪ್ರಯತ್ನಕ್ಕೆ ಮುಂದಾಗಿದೆ. ಸೆಪ್ಟೆಂಬರ್ 12ಕ್ಕೆ ಆರ್ಎಸ್ಎಸ್ ನಾಯಕರಿಂದ ಬಂಡಾಯ ಶಮನ ಸಭೆ. ಬಿಜೆಪಿಯ 40 ಪ್ರಮುಖ ನಾಯಕರಿಗೆ ಸಭೆಗೆ ಬರುವಂತೆ ಸೂಚನೆ. ಮುಕುಂದ್ ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಬಂಡಾಯ ಶಮನಕ್ಕೆ ಸಭೆ. ಬಿಜೆಪಿ ಬಂಡಾಯ ಶಮನ ಸಭೆಯಲ್ಲಿ ಬಿಎಲ್ ಸಂತೋಷ್ ಕೂಡ ಭಾಗಿಯಾಗ್ತಾರೆ. ವಿಜೇಂದ್ರ, ಯತ್ನಾಳ್, ಅಶೋಕ್, ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ಲಿಂಬಾವಳಿ, ಬೊಮ್ಮಾಯಿ ಸೇರಿದಂತೆ ಪ್ರಮುಖ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ, ಸುನೀಲ್ ಕುಮಾರ್ಗೂ ಆಹ್ವಾನ ನೀಡಿದ್ದಾರೆ. ಸೆಪ್ಟೆಂಬರ್ 12ಕ್ಕೆ ಅಂದ್ರೆ ನಾಳೆ ಹಿರಿಯ ನಾಯಕರ ಸಭೆ ಕರೆದಿದೆ ಆರ್ಎಸ್ಎಸ್. ಈಗಾಗಲೇ ಆರ್ಎಸ್ಎಸ್ನಿಂದ ಬಿಜೆಪಿ ನಾಯಕರ ಅಭಿಪ್ರಾಯ ಸಂಗ್ರಹ ಆಗಿದೆ. ಒಬ್ಬೊಬ್ಬರನ್ನೇ ಕರೆದು ಮಾತಾಡಿಸಿದ್ದಾರೆ ಸಂಘದ ಪ್ರಮುಖರು. ಆರ್ಎಸ್ಎಸ್ ಬಂಡಾಯ ಶಮನ ಸಭೆ ಈಗ ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಮೈಸೂರಿಗೆ ಪಾದಯಾತ್ರೆ ಅಂದ್ರೆ ನಾವು ಉತ್ತರ ಕರ್ನಾಟಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಬಂಡಾಯ ನಾಯಕರು ತಾವೇ ಸಭೆ ಮಾಡ್ಕೊಳ್ತಾರೆ, ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾರೆ. ಇದು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಇತ್ತು. ಈಗ ಇವೆಲ್ಲ ಶಮನ ಮಾಡೋದಕ್ಕೆ ಆರ್ಎಸ್ಎಸ್ ನಾಯಕರ ಎಂಟ್ರಿ ಆಗಿದೆ. ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಪ್ರಶಾಂತ್, ನಾಳೆ ಆರ್ಎಸ್ಎಸ್ ನಾಯಕರ ಸಭೆ ಇದೆ. ಈಗ ಆರ್ಎಸ್ಎಸ್ ಎಂಟ್ರಿಯಿಂದ ಏನೆಲ್ಲ ಚೇಂಜಸ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ? ನೋಡಿ, ಕಳೆದ 2023ರ ವಿಧಾನಸಭಾ ಚುನಾವಣಾ ಸೋಲಿದ ನಂತರ RSS ಕೂಡ ಕರ್ನಾಟಕದ BJPಯಲ್ಲಿ ಅದನ್ನು ಹಸ್ತಕ್ಷೇಪ ಅಂತಿರೋ, ಸಹಾಯ ಅಂತಿರೋ, ಸಲಹೆ ಅಂತಿರೋ, ಸೂಚನೆ ಅಂತಿರೋ, ಇವೆಲ್ಲವನ್ನು ಕೊಡುವುದು ನಿಲ್ಲಿಸಿತ್ತು. RSS ನಾಯಕರ ಅಭಿಪ್ರಾಯವನ್ನು ಪಡೆಯದೆ ಏಕಪಕ್ಷೀಯವಾಗಿ BJP ಹೈಕಮಾಂಡ್ ವಿಜಯೇಂದ್ರರನ್ನು 6 ತಿಂಗಳು ತಡ ಮಾಡಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಿತು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ನಂತರ BJPಯಲ್ಲಿನ ಸೀನಿಯರ್ ಗುಂಪೇನಿದೆ ಅಲ್ಲಿ ಒಂದು ತಳಮಳ ಇದೆ. ಅದು ಎವಿಡೆಂಟ್ ಆಗಿ ಕಂಡಿದ್ದು ಮೊನ್ನೆ ಚನ್ನಪಟ್ಟಣದ ಚುನಾವಣಾ ವಿಷಯದಲ್ಲಿ ವಿಜಯೇಂದ್ರರನ್ನು ಬಿಟ್ಟು ಬಸವರಾಜ ಬೊಮ್ಮಾಯಿ, ಅರವಿಂದ್ ಬೆಲ್ಲದ್, ಇವರೆಲ್ಲರೂ ಹೋಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿಯಾಗಿ CP ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಒತ್ತಾಯ ಹೇಳಿದ್ರು. ಅಶೋಕ್ ಇದ್ರು, ಅದರಲ್ಲಿ ಅಶ್ವಥ್ ನಾರಾಯಣ ಇದ್ದರು. ವಿಜಯೇಂದ್ರರನ್ನು ಕರೆದುಕೊಂಡು ಹೋಗದೆ ಇವರಷ್ಟೇ ಹೋಗಿ ದಿಲ್ಲಿಯಲ್ಲಿ ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಅದರ ಅರ್ಥ ಏನು? ವಿಜಯೇಂದ್ರರ ನಾಯಕತ್ವ ನನಗೆ ಸಮ್ಮತ ಇಲ್ಲ ಅನ್ನೋದನ್ನು ಯತ್ನಾಳರು ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ. ಆದರೆ ಉಳಿದ ನಾಯಕರು ಕೂಡ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಅಸಮಾಧಾನಗಳಿವೆ. ಅದಕ್ಕೆ ನಾನಾ ಕಾರಣಗಳಿವೆ. ಯಾಕಂದರೆ ವಿಜಯೇಂದ್ರ ದಿಢೀರ್ನೇ ಬಂದು ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ದ್ಯಾಟ್ ಈಸ್ ಟು ಪ್ಲೆಕೇಟ್ ಯಡಿಯೂರಪ್ಪ ಅನ್ನೋದು ಎಲ್ರಿಗೂ ಗೊತ್ತು. ನಾಳೆ ಯಡಿಯೂರಪ್ಪನವರ ಸಹಾಯ ಇಲ್ಲದೆ 2024ರ ಚುನಾವಣೆಯಲ್ಲಿ ಲಿಂಗಾಯತ ಮತಗಳು ಒಟ್ಟಿಗೆ ಬರಲಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು. ಆದರೆ ಉಳಿದ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ, ಅಸಮ್ಮತಿ ಇದೆ. ದಟ್ ಈಸ್ ಬಟ್ ನ್ಯಾಚುರಲ್ ಭಾವನ. ಯಾಕಂದರೆ ನೋಡಿ, ಒಂದು ತಲೆಮಾರಿನ ಶಿಫ್ಟ್ BJP ಹೈಕಮಾಂಡ್ ಮಾಡಬೇಕು ಅನ್ನೋದನ್ನು ಏನು ಬಯಸ್ತಾ ಇತ್ತು, ಅದು ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವುದರ ಜೊತೆಗೆ ಆ ತಲೆಮಾರು, ಹಳೆಯ ತಲೆಮಾರು BJP, ಈಗ ನೋಡಿ ನೀವು VS ಆಚಾರ್ಯ ಆ ತಲೆಮಾರು ಬಿಟ್ಬಿಡಿ. ಅದಾದ ನಂತರ ಯಡಿಯೂರಪ್ಪ, ಅನಂತಕುಮಾರ್, ಅದಾದಮೇಲೆ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು, ಈ ಗುಂಪೇನಿತ್ತು ಅದೀಗ ಅದರ ಕೈಯಲ್ಲಿ BJP ಇಲ್ಲ. ಹೊಸ ತಲೆಮಾರಿನ ಕೈಯಲ್ಲಿ BJP ಇದೆ. ಅದರಲ್ಲಿ ವಿಜಯೇಂದ್ರ ಇದ್ದಾರೆ, ಅಶೋಕ್ ಇದ್ದಾರೆ, ಸಿಟಿ ರವಿ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಸುನೀಲ್ ಕುಮಾರ್ ಇದ್ದಾರೆ. ಇನ್ನೊಂದು ಹೊಸ ತಲೆಮಾರು ಅರವಿಂದ್ ಬೆಲ್ಲದ್, ಈ ರೀತಿಯಾಗಿ ಒಂದು ಹೊಸ ಪ್ರೀತಮ್ ಗೌಡ, ರಾಜೀವ್, ಈ ಒಂದು ತಲೆಮಾರು ಬಂದಿದೆ. ಅವ್ರ ಮಧ್ಯೆ ವರ್ಕಿಂಗ್ ರಿಲೇಷನ್ಸ್ ಯಾವತ್ತೂ ಇರಲಿಲ್ಲ. ದೇ ನೆವರ್ ವರ್ಕ್ ಟುಗೆದರ್ ಫಾರ್ ದ ಪಾರ್ಟಿ. ವಿಜೇಂದ್ರರ ಜೊತೆಗೆ ಉಳಿದವ್ರದ್ದು ವರ್ಕಿಂಗ್ ರಿಲೇಷನ್ಸ್ ಇಲ್ಲ. ಆ ಕಾರಣಕ್ಕೋಸ್ಕರ ಅಸಮಾಧಾನಗಳು ಜಾಸ್ತಿ ಇವೆ. ಈಗ ಪಾದಯಾತ್ರೆ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಅಶ್ವಥ್ ನಾರಾಯಣ್ ಅವ್ರಿಗೆಲ್ಲ ಅನ್ನಿಸ್ತು, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ವಿಜೇಂದ್ರ ಏಕಪಕ್ಷೀಯವಾಗಿ ಪಾದಯಾತ್ರೆಯನ್ನು ಘೋಷಿಸಿದರು. ದಿಲ್ಲಿಗೆ ಹೋಗಿ ಹೇಳಿದರು ಪಾದಯಾತ್ರೆಯನ್ನು ನಿಲ್ಲಿಸಿ, ಪಾದಯಾತ್ರೆಯನ್ನು ಮುಂದೂಡಿ ಅಂತಕ್ಕಂಥದ್ದು. ಹೀಗಾಗಿಯೇ ಕುಮಾರಸ್ವಾಮಿ ಆ ಒಂದು ಬೇಸರ ಏನಿತ್ತು ಅದು BJP ನಾಯಕರ ನಡುವಿನ
ಒಳ ಜಗಳವನ್ನು ನೋಡಿ ಕೂಡ ಆ ಕುಮಾರಸ್ವಾಮಿ ಬೇಸರ ಮಾಡ್ಕೊಂಡಿದ್ರು. ಹ್ಮ್ 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 ಬೇಸರ ಅಂದರೆ ಅವರೇ ಜಗಳ ಆಡ್ತಿದ್ದಾರೆ, ನಾವ್ಯಾಕೆ ಪಾದಯಾತ್ರೆಗೆ ಹೋಗಬೇಕು ಅನ್ನುವ ರೀತಿಯಲ್ಲಿ. ಸಿ ಟಿ ರವಿ, ಅರವಿಂದ್ ಲಿಂಬಾವಳಿ ಮತ್ತು ಸುನಿಲ್ ಕುಮಾರ್ ಒಂದು ತಿಂಗಳ ಹಿಂದೆ RSS ಸರಸಹ ಕಾರ್ಯವಾಹ ಮುಕುಂದ್ ಅವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ರು. ಆಗ ಇವೆಲ್ಲ ವಿಷಯಗಳು ಚರ್ಚೆಗೆ ಬಂದಾಗ, ಇಲ್ಲ ಒಂದು ಸಭೆಯನ್ನು RSS ನಡೆಸಬೇಕು, ಕರಿಬೇಕು, ಈ ಜಗಳಗಳನ್ನು ಬಗೆಹರಿಸದೆ ಹೋದರೆ ನಾಳೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ವ್ಯತಿರಿಕ್ತ ತೀರ್ಮಾನ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಪ್ರಸಂಗ ಬಂದಲ್ಲಿ ನಾವು ವಿಪಕ್ಷವಾಗಿ ಒಂದು ಸ್ಟ್ರಾಂಗ್ ಇರದೇ ಹೋದರೆ ನಾಳೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ನಲ್ಲಿ ಬಂದರೂ ಕೂಡ ಅದರ ಲಾಭವನ್ನು ಪಡೆಯೋಕ್ಕಾಗಲ್ಲ ಅನ್ನೋದು ಕೂಡ BJP ನಾಯಕರಿಗೆ ಒಂದು ಚಿಂತೆ ಇದೆ. RSSಗೂ ಆ ಚಿಂತೆ ಇದೆ. ನಾಳೆ ಒಂದು ವೇಳೆ ಅಂದರೆ ಕಾಂಗ್ರೆಸ್ನ ಪ್ರತಿಕೂಲ ಪರಿಸ್ಥಿತಿ BJPಗೆ ಅನುಕೂಲ ಆಗಬೇಕಾದ್ರೆ BJP ಮನೆಯೊಂದು ಮೂರು ಬಾಗಿಲು ಥರ ಇರಲಿಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ RSS ಈ ಸಭೆಯನ್ನು ನಡೆಸ್ತಾ ಇದೆ. ಅದರಲ್ಲಿ ಎಲ್ಲ ಹಿರಿಯ 40 ನಾಯಕರನ್ನು ಕರೆಯಲಾಗಿದೆ. ನನಗನ್ಸುತ್ತೆ ಒಂದು ನಿನ್ನೆ ಅಜಿತ್ ಅದಕ್ಕೊಂದು ಶಬ್ದ ಹೇಳ್ತಾ ಇದ್ರು, ಬಡಾಸ್ ನಿಕಾಲು ಅಂತ. ಅಂದರೆ ನೀವು ಬಿಟ್ವೀನ್ ದ 4 ವಾಲ್ಸ್ ನಿಮ್ಗೇನು ಬೇಕೋ ಅದನ್ನು, ನಿಮ್ಗೇನು ಅನ್ನಿಸ್ತಾ ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳಿ, ಅಂತಿಮವಾಗಿ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ ಕಂಡು ಹಿಡಿಲಿಕ್ಕಾಗತ್ತಾ ಅಂತಕ್ಕಂಥದ್ದನ್ನು RSS ನಾಯಕರು ಪ್ರಯತ್ನವನ್ನು ಪಡಲಿದ್ದಾರೆ ಅನಿಸುತ್ತೆ. ಈ ರೀತಿ RSS ನೇರವಾಗಿ BJPಯ ಅಫೇರ್ಸ್ನಲ್ಲಿ ದಾಖಲಾಗಿದ್ದು ಕರ್ನಾಟಕದಲ್ಲಿ ಕಡಿಮೆ, ಕರ್ನಾಟಕದಲ್ಲೇ ಬೇರೆ ಕಡೆನೂ ಕೂಡ ನೇರವಾಗಿ. ಈಗ ನಿತಿನ್ ಗಡ್ಕರಿಯನ್ನು ರಾಷ್ಟ್ರೀಯ ಅಧ್ಯಕ್ಷ ಮಾಡಿದ್ದು ಸರಸಂಘ ಚಾಲಕ ಮೋಹನ್ ಭಾಗವತ್. ಆವಾಗ ನಾವು ನೋಡಿದ್ವಿ ಅನಂತಕುಮಾರ್, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು ಇದ್ದರೂ ಕೂಡ ಅವರನ್ನು ಪಕ್ಕಕ್ಕೆ ಸರಿಸಿ ನಿತಿನ್ ಗಡ್ಕರಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು RSSನ ಒಂದು ಸೂಚನೆ ಕಾರಣದಿಂದ. ಭಾಳ ಹಿಂದೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಬೇಸರಗೊಂಡು ಅವರು JDSನ ಬಾಗಿಲು ತಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಕ್ಷೇತ್ರೀಯ ಪ್ರಚಾರಕರಾಗಿದ್ದರು RSS, ಮೈಚ ಜಯದೇವ್. ಹಿ ವಾಸ್ ಎ ಲೆಜೆಂಡ್ ಇನ್ RSS BJPಯ ಅಫೇರ್ಸ್ನಲ್ಲಿ. ಅವರು ಯಡಿಯೂರಪ್ಪನವ್ರನ್ನ ಸಮಾಧಾನ ಪಡಿಸಿದರು, ಪಾರ್ಟಿ ಬಿಟ್ಟು ಹೋಗಬೇಡಿ, ನಿಮ್ಮ ಕೈಗೆ ಪಾರ್ಟಿ ಕೊಡ್ತೀವಿ. ಆಗ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿ ಬಂದರು, BL ಸಂತೋಷ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಬಂದಿದ್ದೇ ಆ ಯಡಿಯೂರಪ್ಪ ಅನಂತಕುಮಾರ್ ನಡುವಿನ ಜಗಳದಲ್ಲಿ BJP ಭಾಗಿಯಾದಾಗ. ಈಗ ಮತ್ತೊಮ್ಮೆ RSS ಭಾಗಿಯಾಗ್ತಾ ಇದೆ. 23ರ ಚುನಾವಣೆಯನ್ನು ನೋಡಿದಾಗ RSSಸೇ ಒಂದು ಸಮಸ್ಯೆಯ ಅನ್ನುವಷ್ಟು ಕರ್ನಾಟಕದ BJP ನಾಯಕರು ಟೀಕೆ ಟಿಪ್ಪಣಿಗಳನ್ನು ಮಾಡಿದರು. ನೀವು BL ಸಂತೋಷ್ ವಿರುದ್ಧ ಜಗದೀಶ್ ಶೆಟ್ಟರು ಇವರೆಲ್ಲ ಮಾಡಿದ ಟೀಕೆ ಟಿಪ್ಪಣಿಗಳನ್ನು ನೋಡಿ. ನಂತರ BL ಸಂತೋಷ್ ಕೂಡ 23ರ ಚುನಾವಣೆಯ ನಂತರ ಎಲ್ಲೂ ಕರ್ನಾಟಕದ ಅಫೇರ್ಸ್ನಲ್ಲಿ ಅವ್ರು ಭಾಗವಹಿಸಿಲ್ಲ. ಅವ್ರು ಯಾರಾದರೂ ಹೋಗಿ ಭೇಟಿಯಾದರೆ ಹೇಳ್ತಾ ಇದ್ರು, ನನಗೂ ಕರ್ನಾಟಕಕ್ಕೂ ಸಂಬಂಧ ಬೇರೆ ರೀತಿ ಇದೆ, ಆದರೆ ಪೊಲಿಟಿಕಲಿ ನಾನು ಕರ್ನಾಟಕವನ್ನು ನೋಡಲ್ಲ ಅಂತ. ಆದರೆ ಈ ಸಭೆಯಲ್ಲಿ BL ಸಂತೋಷ್ ಕೂಡ ಬರ್ತಾ ಇದ್ದಾರೆ, ಮುಕುಂದ್, ಸುಧೀರ್ ಕುಮಾರ್, CT ರವಿ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ಬೊಮ್ಮಾಯಿ, ಯತ್ನಾಳ್, ಸೋಮಣ್ಣ, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಈ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ. ಒಂದು ತೇಪೆ ಹಚ್ಚುವ ಪ್ರಯತ್ನವನ್ನು RSS ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಇದು ನೋಡಿ ಹೆಂಗಾಗಿದೆ, ವಿಜಯೇಂದ್ರ ಒಂದು ಕಡೆ ಪಾದಯಾತ್ರೆ ಮಾಡ್ತಾರೆ, 2 ದಿನ ಬಿಟ್ಟು ರಮೇಶ್ ಜಾರಕಿಹೊಳಿ, ಯತ್ನಾಳ್, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, GM ಸಿದ್ದೇಶ್ ಇವರೆಲ್ಲರೂ ಬೆಳಗಾವಿಯಲ್ಲಿ ಒಂದು ಸಭೆ ಸೇರ್ತಾರೆ. ಆ ಪಾದಯಾತ್ರೆ ನಮಗೂ ಸಂಬಂಧ ಇಲ್ಲ, ನಾವೊಂದು ಹೊಸ ಪಾದಯಾತ್ರೆ ಮಾಡ್ತೀವಿ ಅಂತ. ಅಂದರೆ ಎಲ್ಲೂ ಕರ್ನಾಟಕದ BJP ಒಂದು ಪಾರ್ಟಿಯ ರೀತಿಯಲ್ಲಿ ಇದೆ, ಏಕ ವೇದಿಕೆಗೆ ಏಕಸಂಧವಾಗಿ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಅದು ನನಗನ್ಸುತ್ತೆ RSSಗೂ ಕೂಡ ಆತಂಕದ ವಿಷಯ. ಈಗ ಸದ್ಯಕ್ಕೆ ಏನಾಗಿದೆ ನೋಡಿ, RSSನಿಂದ ಒಬ್ಬ ಪ್ರಚಾರಕರು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಾರೆ. BL ಸಂತೋಷ್ ನಂತರ ಅರುಣ್ ಕುಮಾರ್ ಇದ್ರು. ಅರುಣ್ ಕುಮಾರನ್ನು ವಾಪಸ್ ಕರೆಸ್ಕೊಳ್ಳಾಯಿತು. ರಾಜೇಶ್ 32 ವರ್ಷದ GV ರಾಜೇಶ್ ಅವರನ್ನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕಳಿಸಲಾಯಿತು. ನಾನಾ ಕಾರಣಗಳಿಂದ ಅವರು ಕೂಡ ವಾಪಸ್ ಹೋಗಬೇಕಾಯಿತು. ಅಂದರೆ ಕರ್ನಾಟಕದ BJPಯಲ್ಲಿ ಒಂದು ರೀತಿಯ ತಳಮಳ, ಅಸಂತೋಷ, ಅಸಮಾಧಾನ ಇವತ್ತು ಮನೆ ಮಾಡಿದೆ. ಅದನ್ನು RSSಗೆ ಸಾಧ್ಯ ಆಗತ್ತಾ ಅದನ್ನು ಬಗೆಹರಿಸಲಿಕ್ಕೆ? ನನಗನ್ಸುತ್ತೆ ನೋಡಿ, ಭಾಳ ಮುಖ್ಯವಾಗಿ ಈಗ ಯತ್ನಾಳ್ ಮತ್ತು ವಿಜಯೇಂದ್ರರ ಒಂದು ಜಗಳ ಇದೆ, ಅದು ಭಾಳ ಬಹಿರಂಗವಾಗಿಬಿಟ್ಟಿದೆ. ಯತ್ನಾಳ್ ಪದೇ ಪದೇ ವಿಜಯೇಂದ್ರರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಹಾಗಿರುವಾಗ ಅದಕ್ಕೆ ತೇಪೆ ಹಚ್ಚಲಿಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಭಾಳ ಮುಖ್ಯ ಪ್ರಶ್ನೆ ಅಂತ ಅನಿಸುತ್ತೆ. ಯಾಕಂದರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಕಾಂಗ್ರೆಸ್ ಡೆವಲಪ್ಮೆಂಟ್ಸ್ ಕರ್ನಾಟಕದ BJP ಹೇಗಿದೆ ನೋಡಿ, ಅದೊಂದು 3, 4, 5 ಬಾಗಿಲುಗಳಿವೆ ಅದಕ್ಕೆ.
ಉಳಿದ But ಇವಾಗ ಹಿರಿಯರನ್ನ ಸಮಾಧಾನ ಪಡಿಸ್ತಾರೆ ಅಂತ ಹೇಳಿದ್ರು ಪ್ರಶಾಂತ್, ಏನಂತ ಹೇಳಿ ಸಮಾಧಾನ ಆ ಸೊಲ್ಯೂಷನ್ ಏನು ಅನ್ನೋದು ನೋಡಿ. ಯಾಕಂದರೆ ಒಂದು ಸೊಲ್ಯೂಷನ್ ಏನಿತ್ತು, ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಬೆಳಗಾವಿಗೆ ಚುನಾವಣೆಗೆ ನಿಲ್ಲಿಸಿ ಅವ್ರು ಕೇಂದ್ರಕ್ಕೆ ಕಳಿಸೋದು ಅನ್ನೋ ಸೊಲ್ಯೂಷನ್ ಏನೋ ಪ್ರಯತ್ನ ಆಯಿತು. ಆದರೆ ಯತ್ನಾಳ್ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಲ್ಲ, ನಾನು ಕರ್ನಾಟಕದಲ್ಲೇ ನಾಯಕನಾಗಿ ಮುಂದುವರಿತೀನಿ ಅಂತ. ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬೆಳವಣಿಗೆಯನ್ನು ನೀವು ಗಮನಿಸಿದರೆ, ಮುಂಬೈ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ರ ಜನಪ್ರಿಯತೆ ಜಾಸ್ತಿ ಇದೆ ಅನ್ನೋದು ಲೋಕಸಭಾ ಚುನಾವಣೆಯಲ್ಲಿ ಕಂಡುಬಂದಿದೆ. ಅಂದರೆ ಕೆಲ ಬೆಳವಣಿಗೆಗಳು ನಡೆದ ನಂತರ ಈ ಸಭೆ ನಡೀತಾ ಇದೆ. ಏನೆಲ್ಲ ಬೆಳವಣಿಗೆಗಳು? ಒಂದು ಕಡೆ ಕುಮಾರಸ್ವಾಮಿ ಮತ್ತು ಬಿಜೆಪಿಯ ಮೈತ್ರಿಯಾದ ನಂತರ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಕ್ಷೇತ್ರವೊಂದನ್ನು ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳನ್ನು ಚಾಮರಾಜನಗರ, ಹಾಸನ ಎರಡು ಬಿಟ್ಟರೆ ಎಲ್ಲ ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ. ಆದರೆ ನಿಮಗೆ 11ರಲ್ಲಿ 9 ಸೀಟ್ಗಳು ಬಿಜೆಪಿ JDS ಮೈತ್ರಿಗೆ ಬಂದಿವೆ. ಕರಾವಳಿ ಬಿಜೆಪಿ ಸ್ವೀಪ್ ಮಾಡಿದೆ. ಆದರೆ ಮುಂಬೈ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಸಾಧನೆ ಕಳಪೆಯಾಗಿತ್ತು. ಇನ್ಸ್ಪೈಟ್ ಆಫ್ ಮೋದಿ ಕಳೆದ ಬಾರಿ 5ಕ್ಕೆ5 ಗೆದ್ದಿದ್ರಲ್ಲಿ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ, ಬೀದರ್ 5ಕ್ಕೆ5 ಸೀಟ್ಗಳನ್ನು ಬಿಜೆಪಿ ಸಲ ಕಳ್ಕೊಳ್ತು. ಚಿಕ್ಕೋಡಿಯನ್ನು ಬಿಜೆಪಿ ಕಳ್ಕೊಳ್ತು. ಕೊಪ್ಪಳವನ್ನು ಬಿಜೆಪಿ ಕಳ್ಕೊಳ್ತು. ಆ ಕಾಂಟೆಕ್ಸ್ಟ್ನಲ್ಲಿ ವಿಜೇಂದ್ರರ ನಾಯಕತ್ವದ ಹೊರತಾಗಿಯೂ ಕೂಡ ಲಿಂಗಾಯತರ ಮತಗಳ ಕ್ರೋಢೀಕರಣ ಆಗ್ತಿಲ್ಲ ಅನ್ನೋದು ಉಳಿದ ನಾಯಕರು ಹೈಕಮಾಂಡ್ಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ವಿಜೇಂದ್ರ ತನಗೆಷ್ಟು ಸಾಧ್ಯವೋ ಅಷ್ಟು ಪಾದಯಾತ್ರೆಯನ್ನು ನಡೆಸಿದರು. ಪಾದಯಾತ್ರೆ ಯಶಸ್ವಿಯಾಯಿತು. ಆ ಪಾದಯಾತ್ರೆ ಅವರ ಒಂದು ನಾಯಕತ್ವದ ಲೆಜಿಟಿಮಸಿಗಾಗಿ ನಡೆದಿದ್ದು ಅಂತ ಇಟ್ಕೊಂಡ್ರೂ ಕೂಡ ಎಲ್ಲ ನಾಯಕರು ಅದೇ ಕಾರಣದಿಂದ ಪಾದಯಾತ್ರೆಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಆದರೆ ತಾಳಮೇಳ ಇಲ್ಲ. ವಿಜೇಂದ್ರ ಏನೋ ಹೇಳ್ತಾರೆ, ಇನ್ನೊಬ್ರು ಏನೋ ಹೇಳ್ತಾರೆ. ನಾವು ಸದನದಲ್ಲೂ ಕೂಡ ನೋಡಿದ್ದೀವಿ, ಸದನದಲ್ಲೂ ಒಂದು ತಾಳಮೇಳ ಇರಲ್ಲ. ಮೇ ಬಿ ಲ್ಯಾಕ್ ಆಫ್ ಮ್ಯಾಚುರಿಟಿ ಆಲ್ಸೋ, ಲ್ಯಾಕ್ ಆಫ್ ಸೀಸನ್ನೆಸ್ ಆಲ್ಸೋ. ಈಗ ಯಡಿಯೂರಪ್ಪ, ಅನಂತಕುಮಾರ್ ಆ ಜಗಳ ಇದ್ದರೂ ಕೂಡ ಪಾರ್ಟಿಗೆ ಭಾಳ ದೊಡ್ಡ ನಷ್ಟ ಆಗ್ತಿರಲಿಲ್ಲ ಆಗ. ಆಯ್ತು, ಆಮೇಲೆ ನಿಮಗೆ 2009ರ ಬಂಡಾಯದಲ್ಲಿ ಅದು ಕೂಡ ಆಯಿತು. ಆದರೆ ಇಬ್ಬರ ನಡುವೆ ಒಂದು ವರ್ಕಿಂಗ್ ಕೆಮಿಸ್ಟ್ರಿ ಇತ್ತು, ರಿಲೇಷನ್ಸ್ ಇತ್ತು. ಬಟ್ ಇಲ್ಲಿ ಹಳೆ ತಲೆಮಾರಿನ ಅನುಭವಸ್ಥ ನಾಯಕರು ಮತ್ತು ಹೊಸ ತಲೆಮಾರಿನ ನಾಯಕರ ಮಧ್ಯೆ ಅಸಮತೋಲನ ಕಂಡುಬರ್ತದೆ. ಅಸಮತೋಲನ ಇದೆ. ಆಮೇಲೆ ಡಿಸಿಷನ್ ಮೇಕಿಂಗ್ ಏನಿರುತ್ತೆ ಅವತ್ತು ಕೂಡ ನಿರ್ಣಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ಸಂಘಟನೆಗಳಲ್ಲಿ ಭಾಳ ಮುಖ್ಯ ವಿಷಯ. ಇಲ್ಲಿ ನಿರ್ಣಯ ಪ್ರಕ್ರಿಯೆ ಕೋರ್ ಕಮಿಟಿನೇ ವಿಚಿತ್ರ ಅಸ್ತಿತ್ವದಲ್ಲಿಲ್ಲ. ರೈಟ್ ನೋಡೋಣ. RSS ನಾಳೆ ನಡೆಸೋ ಸಭೆಯಲ್ಲಿ ಇದು ಶಮನ ಆಗುತ್ತೆ. ಬಿಜೆಪಿ ಹೈಕಮಾಂಡ್ನವರು ಭಾಳ ತಲೆ ಹಾಕಲ್ಲ. ಯಾಕಂದರೆ ಅವ್ರಿಗೆ ಅನ್ಸುತ್ತೆ ಚುನಾವಣೆ ಇದ್ದಾಗ ನೋಡಿದ್ರೆ ಇದು ಬಿಡಿ, ಈಗ ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಬಟ್ ದೈನಂದಿನವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು RSS ನಾಯಕರಿಗೂ ಒಂದು ಮುಜುಗರವನ್ನು ತರ್ತಾ ಇದೆ. ಆ ಕಾರಣದಿಂದ ಈ ಸಭೆಯನ್ನು ನಡೆಸಲಾಗ್ತಾ ಇದೆ. ಅಲ್ಲ, ಇದು ಬಿಜೆಪಿ ಏನು ಮಾಡ್ತಿದೆ ಅಂದರೆ ಕಾಂಗ್ರೆಸ್ ನಡ್ಕೊಂಡ ರೀತಿಯೇ ನಡ್ಕೋತಾ ಇದೆ. ಈ ಹಿಂದೆ ಕಾಂಗ್ರೆಸ್ ನಡ್ಕೊಳ್ತಾ ಇತ್ತು, ಅವಾಗ ಎಲೆಕ್ಷನ್ ಬಂದಾಗ ನೋಡ್ಕೊಳ್ಳೋಣ ಅಂತ. ಇವಾಗ ಬಿಜೆಪಿ ಅದನ್ನು ಮಾಡ್ತಾ ಇದೆ. ಬಟ್ ಅರ್ಥ ಆಗಬೇಕಾಗಿರೋದು, ನಿಧಾನಕ್ಕೆ ಕಟ್ಟಿದ್ರೇ ಒಂದು ಗೋಪುರ ಕಟ್ಟೋದಕ್ಕೆ ಸಾಧ್ಯ ಆಗೋದು. ಏಕದಮ್ ಇವತ್ತು ನಾಳೆ ಕಟ್ಟಬೇಕು ಅಂತ ಇವತ್ತಿಂದ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನೋದನ್ನು ಬಿಜೆಪಿ ಈಗ ಅರ್ಥ ಮಾಡ್ಕೊಳ್ಬೇಕಾದ ಸಿಚುವೇಶನ್ ಇದೆ, ಸ್ಪೆಷಲಿ ಇನ್ ಕರ್ನಾಟಕ. 187 ಕೋಟಿ ರೂಪಾಯಿಯ ವಾಲ್ಮೀಕಿ ಹಗರಣದ ಸ್ಫೋಟಕ ಮಾಹಿತಿ. ಕೋರ್ಟ್ಗೆ ಇಡಿ ಸಲ್ಲಿಸಿರುವ ಚಾರ್ಜ್ ಶೀಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇಡಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ 4907 ಪುಟಗಳ ಚಾರ್ಜ್ ಶೀಟ್. ಮಾಜಿ MD ಪದ್ಮನಾಭ ಸೇರಿ 25 ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ. ಮಾಜಿ ಸಚಿವ ನಾಗೇಂದ್ರ ಅಕ್ರಮಕ್ಕೆ ಇಡಿ ಅಧಿಕಾರಿಗಳಿಗೆ ದಾಖಲೆ ಸಿಕ್ಕಿದೆ. ಬಿ ನಾಗೇಂದ್ರ PA ವಿಜಯ್ ಮೊಬೈಲ್ನಲ್ಲಿ ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ. ದೊಡ್ಡ ಮಟ್ಟದ ನಗದು ಹಣದ ಫೋಟೋ PA ವಿಜಯ್ ಮೊಬೈಲ್ನಲ್ಲಿ ಸಿಕ್ಕಿದೆ. ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿದ ಹಣದ ಲೆಕ್ಕದ ದಾಖಲೆಗಳು ಸಿಕ್ಕಿವೆ. PMLA ಕಾಯ್ದೆ ಸೆಕ್ಷನ್ 3 ಮತ್ತು 4 ಅಡಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿರುವ ಇಡಿ 25 ಆರೋಪಿಗಳ ಪಟ್ಟಿಯಲ್ಲಿ ನಿಗಮದ ಅಧ್ಯಕ್ಷ ದದ್ದಲ್ ಹೆಸರು ಇಲ್ಲ. ಮುಂದಿನ ಚಾರ್ಜ್ ಶೀಟ್ನಲ್ಲಿ ಬಸನಗೌಡ ದದ್ದಲ್ ಹೆಸರು ಉಲ್ಲೇಖವಾಗುವ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕಂತೂ ಹತ್ತಿರ 5,000 ಪುಟಗಳು ಚಾರ್ಜ್ ಶೀಟ್ನಲ್ಲಿ ಏನೇನಿದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಪ್ರಶಾಂತ್,
ಬೆಚ್ಚ ಬೀಳಿಸಿತ್ತು ಈ ಪ್ರಕರಣ. ಒಬ್ಬ ಅಧಿಕಾರಿಯ ಜೀವ ತೆಗೆದುಕೊಂಡಿತ್ತು. ಅದಾದ ಮೇಲೆಯೇ ಇಡೀ ರಾಜ್ಯದಾದ್ಯಂತ ಇದು ಸದ್ದು ಮಾಡಿದ್ದು. ಆದರೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆ್ಯಂಡ್ ಅದರ ದುಡ್ಡು ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿರೋದರ ಬಗ್ಗೆ ಉಲ್ಲೇಖ ಆಗ್ತಾ ಇದೆ. ನೋಡಿ, ವಿಚಿತ್ರ ನೋಡಿ. ಒಂದು ಕಡೆ SIT ಈ ಪ್ರಕರಣದ ತನಿಖೆಯನ್ನು ನಡೆಸಿತು. SITಯ ಚಾರ್ಜ್ ಶೀಟ್ನಲ್ಲಿ ಬಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಉಲ್ಲೇಖನೇ ಇಲ್ಲ. ದದ್ದಲ್ದು ಇಲ್ಲ, ಬಿ ನಾಗೇಂದ್ರದ್ದು ಇಲ್ಲ. ಇನ್ನೊಂದು ಕಡೆ ED ತನ್ನ ಚಾರ್ಜ್ ಶೀಟ್ನಲ್ಲಿ ಹೇಳ್ತಾ ಇದೆ, ಉಪಖಾತೆಯನ್ನು ತೆಗೆದಿದ್ದೇ ನಾಗೇಂದ್ರ ಅವರ ಒತ್ತಾಯದ ಕಾರಣದಿಂದ. ನಾಗೇಂದ್ರ ಅವರ PA ಮೊಬೈಲ್ನಲ್ಲಿ ಕಂತೆ ಹಣದ ಫೋಟೋ ಸಿಕ್ಕಿದೆ. ಆಮೇಲೆ ಈ ಖಜಾನೆಯಿಂದ ಹೈದರಾಬಾದ್ಗೆ ಹೋಗಿ ರೂಟೆಡ್ ಟು ಬಳ್ಳಾರಿ ಹಣವೇ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ ಅಂತಕ್ಕಂಥದ್ದನ್ನು ED ಚಾರ್ಜ್ ಶೀಟ್ ಹೇಳ್ತಾ ಇದೆ. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಮೊತ್ತದ ಹಣ ಹೈದರಾಬಾದ್ನಿಂದ ಅಲ್ಲಿ ಬಂತು. ಅದು ಆ ಹಣ ಇಲ್ಲಿಂದ ಹೋಯಿತು, ಖಜಾನೆಯಿಂದ. ಲೋಕಸಭಾ ಚುನಾವಣೆಯ ಬಳಕೆಗಾಗಿಯೇ ಖಜಾನೆ ಹಣವನ್ನು ತೆಗೆಯಲಾಯಿತು. ಅದು ನಿಮಗೆ ಬೂತ್ ವೈಸ್ ನೋಡಿದಾಗ ಕೋಟ್ಯಾಂತರ ಹಣವನ್ನು ಬಳ್ಳಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಲಾಗಿದೆ ಅಂತಕ್ಕಂಥದ್ದನ್ನು ED ಹೇಳ್ತಾ ಇದೆ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್, ನನಗೆ SITಯ ತನಿಖೆಯಲ್ಲಿ ಡೇ ಒನ್ನಿಂದ ಇಡೀ SITಯ ತನಿಖೆ ಒಂದು ಹೈಪೋಥಿಸನ್ನು ಕ್ರಿಯೇಟ್ ಮಾಡಿದೆ. ಏನದು ಹೈಪೋಥಿಸಸ್ಸು? ಅಧಿಕಾರಿಗಳ MD ಪದ್ಮನಾಭ ಕಾರಣದಿಂದ ಇದು ನಡೀತೇ ಹೊರತು ಸಚಿವ ನಾಗೇಂದ್ರರ ಪಾತ್ರವೇ ಅದರಲ್ಲಿ ಇಲ್ಲ ಅಂತಕ್ಕಂಥದ್ದು SIT ಹೇಳ್ತಿರ್ತಕ್ಕಂಥ ವಿಚಾರ. ಅದು ಸಾಧ್ಯ ಆಗತ್ತಾ? ಹಾಗೆ ಬರೀ SIT ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರು ಹೇಳಿದ್ದು ಅದನ್ನೇ ಅಲ್ಲ. ನಾನು ಹೇಳೋದು, ನೀವು ಒಬ್ಬ ಸಚಿವರ ಅನುಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಒಂದು ಖಜಾನೆಯಿಂದ ತೆಗಿಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು MD ನೋಡಿ, ಇದರಲ್ಲಿ ಭಾಳ ದೊಡ್ಡ ಪ್ರಶ್ನೆ ಏನಿತ್ತು, MD ಪದ್ಮನಾಭ್ ವಿರುದ್ಧ ಹಳೆಯ ನಿಗಮವೊಂದರಲ್ಲಿ 7 ಕೋಟಿ ರೂಪಾಯಿ ಹಣವನ್ನು ಇದೇ ರೀತಿ ವರ್ಗಾವಣೆ ಮಾಡಿದ ಆರೋಪ ಇತ್ತು. ಅಂದರೆ ದ ಮೋಡಸ್ ಆಪರೆಂಡಿ ಈಸ್ ನೋನ್ ಬೈ ಪದ್ಮನಾಭ್ ಅಂತ ಇಟ್ಕೊಳ್ಳೋಣ. MD ಪದ್ಮನಾಭರಿಗೆ ಇದನ್ನು ಹೆಂಗೆ ನಿಗಮದ ಹಣವನ್ನು ಪೋಲ್ ಮಾಡೋದು, ಇದನ್ನು ಖಜಾನೆಯಿಂದ ಹೆಂಗೆ ಹೊರಗೆ ತೆಗೆಯೋದು, ಅದರ ಮೋಡಸ್ ಆಪರೆಂಡಿ ಗೊತ್ತಿದ್ದಂಗೆ ಕಾಣುತ್ತೆ. ಇದೆಲ್ಲ ಗೊತ್ತಿದ್ದು ಪೆಂಡಿಂಗ್ ಎನ್ಕ್ವೈರಿ ಇದ್ದು ಅದೇ MD ಪದ್ಮನಾಭರನ್ನು ನಾಗೇಂದ್ರರೇ ಮುತುವರ್ಜಿ ವಹಿಸಿ ಈ ನಿಗಮಕ್ಕೆ ಯಾಕೆ ತಂದರು? ಅದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ನಾಗೇಂದ್ರರ ಸಹಿ ಇಲ್ಲ, ಯಾರು ಸಹಿ ಮಾಡ್ತಾರೆ ಅಂತ ಇದರಲ್ಲಿ? ಹೌದು. ಆದರೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಶಾಂಗ್ರಿಲಾ ಹೋಟೆಲ್ನಲ್ಲಿ ಪದ್ಮನಾಭ್ ಸ್ವತಃ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರ ಒಂದು ಮೌಖಿಕ ಆದೇಶ ನನಗಿತ್ತು, ಹೇಳಿಕೊಟ್ಟಿರ್ಬೋದು ಇವರೇ. ಪದ್ಮನಾಭೇ ಇದನ್ನೆಲ್ಲ ಮಾಡ್ಬೋದು ಸಾರ್ ಅಂತ ಹೇಳಿಕೊಟ್ಟಿರ್ಬೋದು ಸಚಿವರಿಗೆ. ಆದರೆ ಸಚಿವರ ಪಾತ್ರವೇ ಇಲ್ಲ ಅನ್ನೋದನ್ನು SIT ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿತ್ತು. ED ಹೇಳ್ತಾ ಇದೆ ಸಚಿವರ ಪಾತ್ರ ಇತ್ತು. ಖಾತೆ ತೆರೆಯುವ ಒಂದು ಒತ್ತಡವನ್ನು ಹಾಕಿದ್ದೇ ನಾಗೇಂದ್ರ ಅಂತಕ್ಕಂಥದ್ದನ್ನು ED ತನ್ನ ಚಾರ್ಜ್ ಶೀಟ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸತ್ಯನಾರಾಯಣ್ ವರ್ಮಾ ಆ ಹಣವನ್ನು ರೂಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ನಾಗೇಂದ್ರ ಅವರ PA ವಿಜಯನ್ ಅವರ ಮೊಬೈಲ್ನಲ್ಲಿ ಸಾಕಷ್ಟು ಹಣದ ವ್ಯವಹಾರದ ದಾಖಲೆಗಳು ಸಿಗ್ತಾ ಇವೆ. ನಿಗಮದ ಕಚೇರಿಯ ಹೊರಗಡೆ ಸಾಕಷ್ಟು ಬಾರಿ ಮೀಟಿಂಗ್ ನಾಗೇಂದ್ರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ಆಗಿದೆ ಅನ್ನೋದನ್ನು ED ಚಾರ್ಜ್ ಶೀಟ್ ಹೇಳ್ತಾ ಇದೆ. EDಯ ರೋಲ್ ಏನಿರುತ್ತೆ ಭಾವನಾ? ನೋಡಿ, SITಯ ರೋಲ್ ಏನಿರುತ್ತೆ? SIT ಖಜಾನೆಯಿಂದ ಹಣ ಹೊರಗೆ ಹೋಗಿದ್ದು ಹೇಗೆ, ಅದರ ಒಂದು ತನಿಖೆಯನ್ನು ಮಾಡಬೇಕಾಗತ್ತೆ. EDಯ ರೋಲ್ ಏನಿರುತ್ತೆ? ಆ ಖಜಾನೆಯಿಂದ ಹೊರಗೋಗಿರ್ತಕ್ಕಂಥ ಹಣ ಮನಿ ಲಾಂಡ್ರಿಂಗಿಗೆ ಎಲ್ಲಾದರೂ ಬಳಕೆ ಆಗಿದೆಯಾ ಅಂತಕ್ಕಂಥದ್ದು ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಡ್ಯೂಟಿ ಏನು, ಜಾರಿ ನಿರ್ದೇಶನಾಲಯ ನೋಡೋದೇನು? ಮನಿ ಲಾಂಡ್ರಿಂಗ್ ಆಗಿದೆಯಾ ಅಂತಕ್ಕಂಥದ್ದು. PMLA ಸೆಕ್ಷನ್ 3 ಮತ್ತು ಸೆಕ್ಷನ್ 4 ಪ್ರಕಾರ ED ತನ್ನ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರರ ಹೆಸರನ್ನು ಉಲ್ಲೇಖ ಮಾಡ್ತಾ ಇದೆ. ಈ ಹಣ ಹೊರಗಡೆ ಹೋಗಿದ್ದೇ ನಾಗೇಂದ್ರರ ಒಂದು ರೀತಿಯ ಏನಂತಾರೆ ಮೇಲುಸ್ತುವಾರಿಯಲ್ಲಿ ಅಂತಕ್ಕಂಥದ್ದನ್ನು ED ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಟ್ ಎರಡು, ಒಂದು ಚಾರ್ಜ್ ಶೀಟ್ ಇನ್ನೊಂದು ಚಾರ್ಜ್ ಶೀಟ್ ಕಾಂಟ್ರರಿ ಇದೆ, ಒಂದೇ ಪ್ರಕರಣ. ಸೊ ಕೋರ್ಟ್ಗಳು ಹೇಗೆ ನೋಡ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಈಗ ಒಂದು ಚಿಕ್ಕ ಬ್ರೇಕ್ನ ರಾಜಕೀಯವಾಗಿ ನನಗೆ ಅನಿಸ್ತಿರ್ತಕ್ಕಂಥದ್ದು, ಪಾಲಿಟಿಕಲಿ ನೀವೊಬ್ಬ ಸಚಿವರನ್ನು
ಇಡೀ ಇಂಥ ಪ್ರಕರಣ ನಡೆದಾಗ ಅವ್ರ ಪಾತ್ರವೇ ಇಲ್ಲ ಅಂತಕ್ಕಂಥದ್ದನ್ನು ಕ್ಲೀನ್ ಚಿಟ್ ಕೊಟ್ಬಿಡ್ತಕ್ಕಂಥದ್ದು ತನಿಖೆ ಪೂರ್ತಿಯಾಗಿ ನಡೆಯಿಸದೆ ಒಂದು ಕಡೆ ಇಡಿ ಹೇಳುತ್ತೆ ಅವ್ರ ಪಾತ್ರ ಇದೆ ಅಂತ, SIT ಹೇಳುತ್ತೆ ಪಾತ್ರ ಇಲ್ಲ ಅಂತ. ನೀವು ಹೆಂಗೆ ನೋಡ್ತೀರಿ ಇದನ್ನು? ಪೊಲಿಟಿಕಲಿ ಮೋಟಿವೇಟೆಡ್ ನೋಡ್ತೀರಾ? ಒಂದು ಕಾಲ ಇತ್ತು, ಈ ಹಗರಣಗಳು ಬಂದ ತಕ್ಷಣ ರಾಜೀನಾಮೆ ಕೊಟ್ಬಿಟ್ಟು ಅದು ನಿಜಾನೋ ಸುಳ್ಳು ನೆಕ್ಸ್ಟಿಗೆ ಅಂತ. ಬಟ್ ಈಗ ಹೆಂಗಾಗಿದೆ ಅಂದರೆ ಸೀನಾಪ್ ಹಾಡಿಕೆ ಮುಂದೆ ಬಂದುಬಿಡ್ತಾರೆ, ಅಯ್ಯೋ ಅವ್ರು ತಪ್ಪು ಮಾಡಿಲ್ಲ ಅಂತ. ಅಂದರೆ ರಾಜಕಾರಣ ಎಷ್ಟು ಕೆಳಮಟ್ಟಕ್ಕೆ ಬಿದ್ದಿದೆ ಅನ್ನೋದು ಕೂಡ ಒಂದು ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಏನೇ ಆಗಿದ್ರೂ ನಾವು ವಹಿಸ್ಕೊಂಡು ಬರ್ತೀವಿ, ನಾವು ನಮ್ಮನ್ನು ಕಾಪಾಡ್ಕೊಳ್ತೀವಿ, ನಮ್ಮ ಗುಂಪನ್ನು ಕಾಪಾಡ್ಕೊಳ್ತೀವಿ ಅನ್ನೋಷ್ಟು ಕೆಳಮಟ್ಟಕ್ಕೆ ಯಾಕಂದರೆ ಇನ್ವೆಸ್ಟಿಗೇಷನ್ ಇನ್ನೊಂದು ಪೊಲಿಟಿಕಲ್ ಪ್ರಿಸಮ್ ಹಾಕೊಂಡೇ ಅಧಿಕಾರಿಗಳು ನಡೆಸುವ ಪರಿಸ್ಥಿತಿಗೆ ತಂದಿಟ್ಟಿದ್ದೀವಿ ನಾವು. ರೈಟ್. ಕೊಲೆ ಕೇಸ್ನಲ್ಲಿ ಪೊಲೀಸರು ದರ್ಶನ್ ಬಂಧಿಸಿ 90 ದಿನ ಕಳೆದಿದೆ. ಕಳೆದ 3 ತಿಂಗಳಿಂದ ಬಂಧಿಯಾಗಿರುವ ಕಿಲ್ಲಿಂಗ್ ಸ್ಟಾರ್ ಸದ್ಯ ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ ಚಡಪಡಿಕೆ ಶುರುವಾಗಿದೆ. ದರ್ಶನ್ ಭೇಟಿಯಾಗೋದಕ್ಕೆ ಇವತ್ತು ಬಳ್ಳಾರಿಗೆ ವಿಜಯಲಕ್ಷ್ಮಿ ಬರ್ತಾರಾ? ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಫೋನ್ನಲ್ಲಿ ದರ್ಶನ್ ಮಾತಾಡಿದ್ದು ಜಾಮೀನು ವಿಚಾರ, ಕೋರ್ಟ್ ಕಲಾಪ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಜೈಲು ಸೂಪರಿಂಟೆಂಡೆಂಟ್ ಜೊತೆ ದರ್ಶನ್ ಕುಟುಂಬಸ್ಥರು ಮಾತಾಡಿದ್ದಾರೆ. ಗುರುವಾರ ದರ್ಶನ್ ನ್ಯಾಯಾಂಗ ಬಂಧನ ಮುಕ್ತಾಯದ ಹಿನ್ನೆಲೆಯಲ್ಲಿ ದರ್ಶನ್ ಭೇಟಿಯಾಗಿ ವಿಜಯಲಕ್ಷ್ಮಿ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಇನ್ನು ಮತ್ತೊಂದು ಕಡೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಸಿಸಿಟಿವಿ ಸಂಕಷ್ಟ ಕಾದಿದೆ. ದರ್ಶನ್ ಸೆಲ್ ಒಳಗೂ ಸಿಸಿಟಿವಿ ಅಳವಡಿಸೋದಕ್ಕೆ ಚಿಂತನೆ ನಡೆಸಲಾಗಿದ್ದು, ಶಂಕಿತ ಉಗ್ರನಿಗೆ ಅಳವಡಿಸಿದ್ದ ಮಾದರಿಯಲ್ಲೇ ಸಿಸಿಟಿವಿ ಅಳವಡಿಸೋ ಸಾಧ್ಯತೆ ಇದೆ. ಕಾರಾಗೃಹದ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ನಡೀತಾ ಇದೆ. ನಗರದ ಪೊಲೀಸ್ ಆಯುಕ್ತ ಬಿ ದಯಾನಂದ್ರಿಂದ ಸಲಹೆ. ಶಂಕಿತ ಉಗ್ರ ಮದನಿಗೆ ಸಿಸಿಟಿವಿ ಯಾವ ರೀತಿ ಅಳವಡಿಸಿದ್ರು ಅದೇ ರೀತಿ ಸಿಸಿಟಿವಿ ಅಳವಡಿಸೋ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಘಟನೆ ಮರುಕಳಿಸಬಾರದು ಅಂತ ಈ ಚಿಂತನೆ ನಡೆಸ್ತಾ ಇದ್ದಾರೆ. 24 ಗಂಟೆ ಹಿರಿಯ ಅಧಿಕಾರಿಗಳಿಗೆ ಸಿಸಿಟಿವಿ ಲಭ್ಯ ಆಗೋ ರೀತಿ ಮಾಡೋದು, ಅಂದ್ರೆ ಎನಿ ಟೈಮ್ ಆಕ್ಸೆಸಬಲ್, ಯಾವಾಗ ಬೇಕಾದರೂ ಒಂದ್ಸಲ ಸಿಸಿಟಿವಿಯನ್ನು ನೋಡೋ ರೀತಿ, ಏನು ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ರೀತಿ. ಜೈಲಿನ ಹಿರಿಯ ಅಧಿಕಾರಿಗಳ ಚೇಂಬರ್ನಲ್ಲೂ ಸಿಸಿಟಿವಿ ಮಾನಿಟರಿಂಗ್ ವ್ಯವಸ್ಥೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ದರ್ಶನ್ ಸೆಲ್ ಒಳಗೂ ಸಿಸಿಟಿವಿ ಅಳವಡಿಕೆಗೆ ಗಂಭೀರ ಚಿಂತನೆ ನಡೆಸ್ತಾ ಇದ್ದು, ಸಿಸಿಟಿವಿ ಅಳವಡಿಸಿದ್ರೆ 24 ಗಂಟೆಯೂ ಕ್ಯಾಮೆರಾ ಕಣ್ಗಾವಲಿನಲ್ಲಿ ದರ್ಶನ್ ಇರಲಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಳ್ಳಾರಿಯಿಂದ ನರಸಿಂಹಮೂರ್ತಿ ಲೈವ್ನಲ್ಲಿದ್ದಾರೆ. ಪ್ರಶಾಂತ್, ನರಸಿಂಹಮೂರ್ತಿ, ಈ ಬೇಲ್ ಅಪ್ಲಿಕೇಶನನ್ನು ಯಾವಾಗ ಮೂವ್ ಮಾಡ್ತಾರೆ? ಒಂದು, ವಿಜಯಲಕ್ಷ್ಮಿ ಮತ್ತು ಇವತ್ತು ದರ್ಶನರನ್ನು ಭೇಟಿಯಾಗ್ಲಿಕ್ಕೆ ಬರ್ತಾ ಇದ್ದಾರೆ. ಅವರು ಗುವಾಹಟಿಗೆ ಹೋಗಿದ್ದರು, ಕಾಮಾಖ್ಯ ದೇವಿಯ ದರ್ಶನವನ್ನು ಕೂಡ ಪಡೆದಿದ್ದರು. ಪ್ರಶಾಂತ್ ಹೇಳಿದಂತೆ ಇವತ್ತು ಸಂಜೆ ವೇಳೆಗೆ ಅಥವಾ ನಾಳೆ ಬೆಳಗ್ಗೆ ಬಂದು ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ದಿನಕರ್ ಕೂಡ ಈ ಬಾರಿ ಬರ್ತಾರೆ. ಇದ್ರ ಜೊತೆಗೆ ಅಂದರೆ ಈ ಬಾರಿ ದರ್ಶನ್ ಅವರ ತಾಯಿ ಕೂಡ ಬರ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿನ ಜೈಲು ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಯಾಕಂದರೆ 3 ಜನ ಬರೋದಾಗಿ ಒಂದಷ್ಟು ಪರ್ಮಿಷನ್ ತೊಗೊಂಡಿದ್ದಾರೆ, ಆದರೆ ಯಾರ್ಯಾರು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂಥ ಉಲ್ಲೇಖವನ್ನು ಮಾಡಿಲ್ಲ. ನಾಳೆಗೆ ಅಂದರೆ ನಾಳೆ ಗುರುವಾರಕ್ಕೆ ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಹಿಂದೆ ಬೇಲ್ನ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಸಾಧ್ಯತೆ ಇದೆ. ಆರಂಭದಲ್ಲಿ ಸೋಮವಾರವೇ ಬೇಲ್ನ ಅರ್ಜಿಯನ್ನು ಸಲ್ಲಿಸ್ತೇವೆ, ಮಂಗಳವಾರ ಅಂದರೆ ಸೋಮವಾರಕ್ಕೆ ಜುಡಿಷಿಯಲ್ ಕಸ್ಟಡಿ ಮುಗೀತು, ಅವತ್ತೇ ಬೇಲ್ನ ಅರ್ಜಿ ಮೂವ್ ಮಾಡೋದಾಗಿ ಹೇಳಿದರು. ಆದರೆ ಅದು ಯಾಕೋ ಬೆಳವಣಿಗೆ ಆಗಲಿಲ್ಲ. ಹೀಗಾಗಿ ನಿನ್ನೆ ಅಥವಾ ಇವತ್ತು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಿತ್ತು. ನಿನ್ನೆ ಕೂಡ ಬೇಲ್ನ ಅರ್ಜಿ ಸಲ್ಲಿಸಿಲ್ಲ ಅನ್ನೋಂಥ ಮಾಹಿತಿ ಇದೀಗ ಸಿಕ್ಕಿದೆ. ಬಹುತೇಕ ಇವತ್ತು ಸಲ್ಲಿಸಬಹುದು, ಯಾಕಂದರೆ ನಾಳೆಗೆ ಮತ್ತೆ JC ಅವಧಿ ಮುಕ್ತಾಯವಾಗ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಇವತ್ತು ಬೇಲ್ ಅರ್ಜಿ ಹಾಕಿದರೆ ನಾಳೆ JC ಅವಧಿ ಮುಕ್ತಾಯವಾಗೋದು, ಅದರ ಜೊತೆಗೆ ಬೇಲ್ ಅರ್ಜಿಯ ಬಗ್ಗೆ ಕೂಡ ಒಂದು ವಿಚಾರಣೆ ನಡೀಬಹುದು ಅನ್ನೋಂಥ ಒಂದಷ್ಟು ಮಾಹಿತಿ ಮೇರೆಗೆ ಇವತ್ತು ಬಹುತೇಕ ಬೇಲ್ ಅರ್ಜಿ ಸಲ್ಲಿಸ್ತಾರೆ ಅನ್ನೋಂಥ ಮಾಹಿತಿಯನ್ನು ಕೂಡ ದರ್ಶನ್ ಕುಟುಂಬದ ಮೂಲಗಳು ತಿಳಿಸ್ತಾ ಇದ್ದಾವೆ. ಪ್ರಶಾಂತ್, ಈ CCTV ಅಳವಡಿಕೆ ಬಗ್ಗೆ ಏನು ಚರ್ಚೆ ನಡೀತಾ ಇದೆ? ಮಾಧ್ಯಮಗಳಲ್ಲಿ ಚಾರ್ಜ್ ಶೀಟ್ ಬಗ್ಗೆ ಚರ್ಚೆನೇ ಆಗಬಾರದು ಅಂತ ದರ್ಶನ್ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ದರ್ಶನ್ ಕುಟುಂಬ CCTV ಅಳವಡಿಕೆಗೆ ಒಪ್ಪತ್ತಾ ಅಥವಾ ಮತ್ತೆ ಇದು ಮ್ಯಾಟರ್ ಕೋರ್ಟಿಗೆ ಹೋಗುತ್ತಾ? ಹೌದು ದರ್ಶನ್, ಹೌದು ಪ್ರಶಾಂತ್, ಈ ವಿಚಾರ ಮತ್ತೊಮ್ಮೆ ಕೋರ್ಟಿಗೆ ಹೋಗ್ತಕ್ಕಂಥದ್ದು ಹೆಚ್ಚು ಸಾಧ್ಯತೆ ಇದೆ. ಯಾಕಂದರೆ ಸದ್ಯ ದರ್ಶನ್ ಇರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ 16 ಸೆಲ್ಗಳಲ್ಲಿ 15ನೇ ಸೆಲ್ನಲ್ಲಿ ಮಾತ್ರ ದರ್ಶನ್ ಇದ್ದಾರೆ. ದರ್ಶನ್ ಇರ್ತಕ್ಕಂಥ 15ನೇ ಸೆಲ್ನ ಎಡ ಮತ್ತು ಬಲಭಾಗದಲ್ಲಿ ಮತ್ತು ಸೆಂಟ್ರಲ್ಲಿ 3 ಕಡೆ CCTVಯನ್ನು ಅಳವಡಿಸಲಾಗಿದೆ. ಅದೇ ದರ್ಶನ್ ಅವರಿಗೆ ಸಾಕಷ್ಟು ಏರ್ಸ್ಮೂಡ್ಸಾಗ್ತಾ ಇದೆ. ಅದೆಲ್ಲವೂ ಕೂಡ ದಿನದ 24 ಗಂಟೆ ಮಾನಿಟರಿಂಗ್ ಆಗ್ತಾ ಇದೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು ಎಲ್ಲರೂ ಕೂಡ ಆ CCTVಯನ್ನು ಅವರ ಮೊಬೈಲ್ನಲ್ಲಿ
ವೀಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಇದೀಗ ಮಾಡಲಾಗಿದೆ. ಇದೀಗ ಜೈಲಿನ ಕೊಠಡಿಯ ಒಳಗಡೆ CCTV ಹಾಕೋದಾಗಿದ್ರೆ ಅದು ದರ್ಶನ್ ಅವರಿಗೆ ಬಹಳ ಹಿನ್ನಡೆ ಮತ್ತು ಮುಜುಗರಕ್ಕೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ ಹಾಕುವ ವ್ಯವಸ್ಥೆ ಬಗ್ಗೆ ಚರ್ಚೆ ಆಯ್ತಂದ್ರೆ ಮತ್ತೊಮ್ಮೆ ಅದನ್ನು ಕೋರ್ಟ್ ಮೊರೆ ಹೋಗ್ತಾರೆ. ವೈಯಕ್ತಿಕ ವಿಚಾರ ಅಂದರೆ ಒಂದು 4 ಗೋಡೆಯ ಮಧ್ಯದಲ್ಲಿ ಏನೋ ನಾನು ದೊಡ್ಡ ಟೆರರಿಸ್ಟ್ ಅಲ್ಲ, ಒಂದು ಕೊಲೆಯ ಆರೋಪಿ ಆಗಿರ್ಬೋದು, ಆದರೆ ನನ್ನ ಎಲ್ಲ ನಡವಳಿಕೆಯನ್ನು ಅಂದರೆ 4 ಗೋಡೆಗಳ ಮಧ್ಯೆ CCTV ಇಡ್ತಕ್ಕಂಥದ್ದು ಅಗತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ದರ್ಶನ್ ಅವರು ಚರ್ಚೆ ಮಾಡ್ಬೋದು. ಇವತ್ತು ಅವರ ಕುಟುಂಬದ ಸದಸ್ಯರು ಬಂದಾಗ ಈ ವಿಚಾರ ಅವರ ಮುಂದೆ ಹೇಳಿಕೊಂಡು ಅಲ್ಲಿಂದ ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಪ್ರಶಾಂತ್, ನರಸಿಂಹಮೂರ್ತಿ, ಈ ಪರಪ್ಪನ ಅಗ್ರಹಾರದ ಘಟನೆಯ ನಂತರ ನ್ಯಾಚುರಲಿ ಬಳ್ಳಾರಿ ಜೈಲಿನಲ್ಲಿ ಅಲ್ಲಿನ ಅಧಿಕಾರಿಗಳು ಕೂಡ ಸಾಕಷ್ಟು ಅಂದರೆ ಜಾಗರೂಕರಾಗೇ ಆಗಿರ್ತಾರೆ. ಯಾಕಂದರೆ ಪರಪ್ಪನ ಅಗ್ರಹಾರ ಸರ್ಕಾರಕ್ಕೆ ಮತ್ತು ಇಡೀ ಜೈಲ್ ವ್ಯವಸ್ಥೆಗೆ ಭಾಳ ದೊಡ್ಡ ಮುಜುಗರವನ್ನು ತಂದಿರತಕ್ಕಂಥ ವಿಚಾರ. ಯಾಕಂದರೆ ಪ್ರಸಿದ್ಧ ನಟನಿಗೆ ಈ ರೀತಿಯ ಸೌಕರ್ಯವನ್ನು ಕೊಡ್ತೀರಿ ಅಂತಕ್ಕಂಥದ್ದೇ ಒಂದು ಮುಜುಗರವನ್ನು ಸರ್ಕಾರಕ್ಕೆ ತಂತು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಈಗ ಎಷ್ಟು ದಿನ ಆಯಿತು? ಒಂದು ವಾರ 10 ದಿನ ಆಯಿತು ಬಂದು. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ರ ಒಟ್ಟಾರೆ ದಿನಚರಿ, ಅವ್ರಿಗೆ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆಗಳು, ಪ್ರಶಾಂತ್, ನಾಳೆಗೆ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಬಂದು ಎಕ್ಸಾಕ್ಟ್ ಆಗಿ 2 ವಾರ ಆಗುತ್ತೆ. ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂಥ ಯಾವುದೇ ಫೆಸಿಲಿಟಿ ಸಿಗದೇ ಇದ್ರೂ ಕೂಡ ಜೈಲಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಫೆಸಿಲಿಟಿಯನ್ನು ಕೊಡಲಾಗಿದೆ. ಆರಂಭದಲ್ಲಿ ಸರ್ಜಿಕಲ್ ಚೇರ್ ಕೇಳಿದ್ರು, ಅದನ್ನು ಕೊಟ್ಟರು. ಆಮೇಲೆ ಫೋನ್ ಕಾಲ್ ಮಾಡೋದಕ್ಕೆ ಅವಕಾಶ ಕೊಟ್ಟರು. ವಾರದಲ್ಲಿ 3 ದಿನ ಅವಕಾಶ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ TV ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಏನೋ ನಿನ್ನೆ ಒಂದಿಷ್ಟು ತಾಂತ್ರಿಕ ತೊಂದರೆಯಿಂದ TVಯನ್ನು ಮತ್ತೆ ತೆಗೆಯಲಾಗಿದೆ. ಅದನ್ನು ರೆಡಿ ಮಾಡಿ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಸದ್ಯ ದರ್ಶನ್ ಅವರು 2 ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಒಂದು ಮಲೆಗಳಲ್ಲಿ ಮದುಮಗಳು ಮತ್ತು ಕಥೆಯೊಳಗೊಂದು ಕಾದಂಬರಿ ಅನ್ನೋಂಥ 2 ಪುಸ್ತಕಗಳನ್ನು ಏನು ಲೈಬ್ರರಿಯಿಂದ ತೆಗೆದುಕೊಂಡು ಬಂದಿದ್ದಾರೆ. ಆ 2 ಪುಸ್ತಕಗಳನ್ನು ನಿರಂತರವಾಗಿ ಓದ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಜೈಲು ಸಿಬ್ಬಂದಿ ಕೊಡ್ತಾ ಇದ್ದಾರೆ. ಬೆಳಗ್ಗಿನ ದಿನಚರಿ ಅಂದರೆ ಅವ್ರಿಗೆ ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗೋದು ತುಂಬಾ ಕಷ್ಟ. ಯಾಕಂದರೆ ಈ ಪರಪ್ಪನ ನಗರದಲ್ಲಿ ತಮ್ಮದೇ ಆದಂಥ ಒಂದು ಡಿ ಗ್ಯಾಂಗ್ನ ಪಟಾಲನ್ನು ಕರ್ಕೊಂಡು ಎಲ್ಲ ಕಡೆ ಜೈಲು ಪ್ರಿಮಿಸಸಲ್ಲಿ ಸುತ್ತಾಡೋದು, ಮಾತನಾಡೋದು, ಅಲ್ಲಿ ಟೈಮ್ ಪಾಸ್ ಮಾಡ್ತಕ್ಕಂಥದ್ದು ಆಗ್ತಿತ್ತು. ಆದರೆ ಈ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ ಏನಿದೆ, ಕೇವಲ 16 ಸೆಲ್ಗಳಿರ್ತಕ್ಕಂಥ ಒಂದು ಲೈನ್ ಇದೆ. ಆ ಲೈನಲ್ಲಿ ಮಾತ್ರ ಅವರು ವಾಕಿಂಗ್ ಮಾಡ್ತಕ್ಕಂಥ ಅವಕಾಶ ಇದೆ, ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಇದ್ರ ಜೊತೆಗೆ ಅಂತಂದರೆ ಇಷ್ಟು ದಿನ 2-3 ದಿನ TVಯನ್ನು ವಾಚ್ ಮಾಡಿದ್ರು, ಅದು ಬೇರೆ ಅವಕಾಶಗಳು ಇರಲಿಲ್ಲ. ಈಗ ಅವರು ದಿನಚರಿ ಅಂದರೆ ಬೆಳಗ್ಗೆ 7 ಟಿಫಿನ್ ಕೊಡ್ತಾರೆ. ಅಷ್ಟೊತ್ತಿಗಾಗಲೇ ಅವರು ರೆಡಿ ಆಗಿರಬೇಕು. ಅಂದರೆ ಬಿಸಿ ಬಿಸಿದು ಏನಾದರೂ ಟಿಫಿನ್ ಮಾಡೋಕ್ಕೆ ಅವಕಾಶ ಇರ್ತದೆ. ಬಿಟ್ಟರೆ ಅದು ಸ್ವಲ್ಪ ಲೇಟ್ ಆದರೆ ಅವ್ರು ತಂದು ಅವ್ರ ರೂಮಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದು ತಿನ್ಬೋದು, ತಿನ್ನದೇ ಇರ್ಬೋದು, ಕೊಡ್ತಕ್ಕಂಥ ಕೆಲಸವನ್ನು ಮಾತ್ರ ಇಲ್ಲ ಸಿಬ್ಬಂದಿ ಮಾಡ್ತಾರೆ. ತದನಂತರ 11 ರಿಂದ 12 ಗಂಟೆ ಮಧ್ಯೆ ಊಟವನ್ನು ಕೊಡ್ತಾರೆ. ಅಲ್ಲಿವರೆಗೂ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಟೈಮ್ ಪಾಸನ್ನು ಕೂಡ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ತದನಂತರ 12 ಗಂಟೆಯಿಂದ 4-5 ಗಂಟೆವರೆಗೂ ಕೂಡ ಹೆಚ್ಚು ಮಲಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳ್ತಿದ್ದಾರೆ. ಅಂದರೆ ದರ್ಶನ್ ಅವರು ರಾತ್ರಿ ನಿದ್ದೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಆದರೆ ಮಧ್ಯಾಹ್ನದ 11-12 ಗಂಟೆ ಊಟದ ನಂತರ ಸಂಜೆ 3-4 ಗಂಟೆವರೆಗೂ ಹೆಚ್ಚು ಮಲಗ್ತಾ ಇದ್ದಾರೆ. ಹೆಚ್ಚು ಮಲಗೋದ್ರಲ್ಲೇ ಟೈಮ್ ಕಳೀತಾ ಇದ್ದಾರೆ. ಮಲಗೋದು, ಜಸ್ಟ್ ಅಲ್ಲಿ ವಾಕಿಂಗ್ ಮಾಡೋದು, ಇಷ್ಟೇ ಮಾತ್ರ ಅವರ ಟೈಮ್ ಪಾಸಿನ ದಾರಿಯಾಗಿದೆ. ಇಲ್ಲದ್ರೆ ಈ ದರ್ಶನ್ ಅವರಿಗೆ ಈ ಪರಪ್ಪನಗರದಲ್ಲಿ ಸಿಗ್ತಕ್ಕಂಥ ಯಾವ ಫೆಸಿಲಿಟಿ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಶಿಕ್ಷೆ ಅಂದರೆ ಒರಿಜಿನಲ್ ಶಿಕ್ಷೆ ಅಂದರೆ ಅವರಿಗೆ ಒಂಟಿತನವೇ ಒಂದು ರೀತಿಯ ದೊಡ್ಡ ಶಿಕ್ಷೆ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಈಗ 15 ದಿನದ ನಂತರ CCTV ಬಗ್ಗೆ ಅಧಿಕಾರಿಗಳು ಯೋಚನೆ ಮಾಡ್ತಾ ಇರೋದು ಯಾಕೆ? ಇಂಥದ್ದೊಂದು ಚರ್ಚೆ ನಿನ್ನೆಯಿಂದನೂ ಓಡಾಡ್ತಾ ಇದೆ ಭಾವನಾ. ಅದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂಥ ಯಾವ ಫೆಸಿಲಿಟಿ ಸಿಗ್ತಿಲ್ಲ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿದ್ದಾರೆ. ಅವರ ಇರ್ತಕ್ಕಂಥ ಸೆಲ್ಲಲ್ಲಿ ಎಡ ಬಲ ಎದುರುಗಡೆ 3 CCTV ಕ್ಯಾಮ್ರಾ ಇದ್ದಾವೆ. ಎಷ್ಟು ಅವ್ರಿಗೆ ಟೈಟ್ ಇದೆ ಅಂದರೆ ಅವರ ಪತ್ನಿ ಬಂದಾಗ ಕೂಡ ಸಾಮಾನ್ಯ ಕೈದಿಯಂತೆ ಸಂದರ್ಶಕರ ಕೊಠಡಿಗೆ ದರ್ಶನ್ ಅವರು ಬಂದು ಅವ್ರನ್ನ ಭೇಟಿ ಆಗ್ಬೋದು. ಅವ್ರಿಗೆ ಆ ಥರ ಏನಾದರೂ ಫೆಸಿಲಿಟಿ ಕೊಟ್ಟಿದ್ರೆ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ಹತ್ರ ವಿಜಯಲಕ್ಷ್ಮಿ ಕರ್ಕೊಂಡೋಗಿ ಭೇಟಿ ಮಾಡಿಸ್ಬೋದಿತ್ತು. ಆದರೆ ಅದ್ಯಾವುದಕ್ಕೂ ಕೂಡ ಬಳ್ಳಾರಿ ಜೈಲಲ್ಲಿ ಅವಕಾಶ ಕೊಟ್ಟಿಲ್ಲ. ನಿನ್ನೆ ಒಂದು ವ್ಯತ್ಯಾಸ ಆಗಿದೆ ಅಂದರೆ ಕಾಲ್ ಸಿಸ್ಟಮನ್ನು ಕೂಡ ಸಂದರ್ಶಕರ ಕೊಠಡಿಯಲ್ಲೇ ಒಂದು ಕಾಲ್ ಸಿಸ್ಟಮ್ ಇರ್ತದೆ, ಅವರು ಅಲ್ಲೇ ಬಂದು ಮಾಡ್ಬೋದಾಯಿತು. ಆದರೆ ಕಳೆದ ಬಾರಿ ಏನು ಸಂದರ್ಶಕರ ಕೊಠಡಿಗೆ ಬಂದು ಫೋನ್ ಮಾಡಿದಾಗ ಬೇರೆ ಬೇರೆ ಕೈದಿಗಳು ಬಂದು ಅಲ್ಲಿ ನಿಂದಿರೋದು, ದರ್ಶನ ಕೂಗೋದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೈದಿಗಳಿಗೂ ತೊಂದರೆ ಆಗಬಾರ್ದು, ದರ್ಶನ್ ಅವ್ರಿಗೂ ಪರ್ಸನಲ್ ಲೈಫಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಉದ್ದೇಶದಿಂದ ನಿನ್ನೆ ಮಾತ್ರ ಅವರಿರ್ತಕ್ಕಂಥ ಹೈ ಸೆಕ್ಯೂರಿಟಿ ಸೆಲ್ಲಲ್ಲೇ ಒಂದು ಫೋನ್ ತೆಗೆದುಕೊಂಡೋಗಿ ಫೋನ್ ಮಾತಾಡ್ತಕ್ಕಂಥ ಕೆಲಸ ಆಗಿದೆ. ಅದೊಂದು ಬಿಟ್ಟರೆ ಇಲ್ಲಿ ಎಲ್ಲವೂ ಕೂಡ ಟೈಟ್ ಆಗಿರದೆ ಅವ್ರಿಗೆ ಇಷ್ಟೊಂದು ಟೈಟ್ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಟೈಟ್ಗಳ ಮಧ್ಯೆ ಒಳಗಡೆ CCTV ಕ್ಯಾಮ್ರಾ ಹಾಕ್ತಕ್ಕಂಥದ್ದು ಯಾಕೆ ಬಂತು ಅನ್ನೋದು ಪ್ರಶ್ನೆ, ಅದಕ್ಕೆ ಉತ್ತರ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ಬೋದಾಗಿದೆ ಭಾವನಾ. ಬಟ್ ಈಗ ಜಾಮೀನು ಅರ್ಜಿ ವಿಚಾರಣೆ ಬರ್ಬೋದು ನಾಳೆ. ಈಗ ನ್ಯಾಯಾಂಗ ಬಂಧನ ಕೊನೆಗೊಳ್ಳುತ್ತೆ,
ಆಗ ದರ್ಶನ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲಾಗತ್ತಾ? ಇಲ್ಲ, ಸದ್ಯ ಇಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ, ಅಂದರೆ ಮೊನ್ನೆ ಸೋಮವಾರ ಕೂಡ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏನು ಕೋರ್ಟ್ ಕಲಾಪಕ್ಕೆ ಹಾಜರಾಗಿದ್ದರು. ನಾಳೆ ಕೂಡ ಅದೇ ರೀತಿ ಆಗುತ್ತೆ. ಎರಡು ಪ್ರಶಾಂತ್, ಒಂದೇನೆಂದರೆ ಸದ್ಯ ದರ್ಶನ್ ಅವರಿಗೆ ಒಂದು ಬೇಲ್ ಆದರೆ ಕ್ಲಿಯರ್, ಆರಾಮಾಗಿ ನಾವು ಹೊರಗಡೆ ಹೋಗ್ಬೋದು ಅನ್ನೋಂಥ ಒಂದು ಯೋಚನೆ ಇದೆ. ಎರಡನೇ ಯೋಚನೆ ಅಂದರೆ ಚಾರ್ಜ್ ಶೀಟಲ್ಲಿ ಉಲ್ಲೇಖವಾಗ್ತಕ್ಕಂಥ ಏನು ಅಂಶಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಬೇಲ್ ಆಗ್ತಕ್ಕಂಥದ್ದು ಇನ್ನೂ ಒಂದು ಸ್ವಲ್ಪ ದಿನ ವಿಳಂಬ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಬಳ್ಳಾರಿಯಿಂದ ಮತ್ತೊಮ್ಮೆ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಜೈಲಿಗೆ ಶಿಫ್ಟ್ ಆಗ್ತಕ್ಕಂಥ ವಿಚಾರ ಕೂಡ ಇದೆ. ಆ ಬಗ್ಗೆ ಕೂಡ ಮೊನ್ನೆ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ಬಂದಾಗ ಈ ಬಗ್ಗೆ ಒಂದು ಚರ್ಚೆ ಆಗಿತ್ತು. ಅದರ ಅಪ್ಲಿಕೇಶನ್ ಕೂಡ, ಅಂದರೆ ಚೇಂಜ್ ಆಫ್ ಜೈಲ್ನ ಅಪ್ಲಿಕೇಶನ್ ಕೂಡ ಒಂದು ಸೈನ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಎಲ್ಲೋ ಒಂದು ಕಡೆ ಬೇಲ್ ಆಗದೇ ಇದ್ದರೆ ಮತ್ತೊಮ್ಮೆ ಪರಪ್ಪನ ಅಗ್ರಹಾರಕ್ಕೆ ಅಥವಾ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ಯಾವುದೋ ಜೈಲು, ಅಂದರೆ ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಅಲ್ಲಿ ಶಿಫ್ಟ್ ಆಗ್ತಕ್ಕಂಥ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಬಳ್ಳಾರಿಯಲ್ಲಿ ಅವ್ರಿಗೆ ಇರೋದಕ್ಕೆ ಆಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಟೈಟ್ ಶೆಡ್ಯೂಲ್ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಇರಿಸ್ಮುರ್ಸ್ ಆಗ್ತಾ ಇದೆ ಅನ್ನೋ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಭಾವನಾ, ರೈಟ್, ಧನ್ಯವಾದ ನರಸಿಂಹಮೂರ್ತಿ ನಿಮ್ಮೆಲ್ಲ ಮಾಹಿತಿಗೆ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಸರ್ಕಾರದಿಂದ ಅನುದಾನ ಸಿಗ್ತಾ ಇಲ್ಲ, ಸರ್ಕಾರದ ಎಲ್ಲಾ ದುಡ್ಡು ಗ್ಯಾರಂಟಿ ಯೋಜನೆಗೆ ಹೋಗ್ತಾ ಇದೆ. ಗ್ಯಾರಂಟಿಗಳ ಬಗ್ಗೆ ಶಾಸಕ ದರ್ಶನ್ ಪುಟ್ಟಣಿಯ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕೆಲವು ಇಲಾಖೆಗಳಿಂದ ಮಾತ್ರ ಅನುದಾನ ಸಿಗ್ತಾ ಇದೆ, ನಾವು ಅಂದುಕೊಂಡಷ್ಟು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ, ಇರುವ ಹಣದಲ್ಲಿಯೇ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದೆ. ಜನರ ಬಳಿ ನಾವು ಹೋದಾಗ ಅಭಿವೃದ್ಧಿ ಬಗ್ಗೆನೇ ಕೇಳ್ತಾರೆ, ರಸ್ತೆಯಾಗಿಲ್ಲ, ಚರಂಡಿ ಆಗಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಏನ್ ಹೇಳಿದ್ರು ದರ್ಶನ್ ಪುಟ್ಟಣಯ್ಯ, ಕೇಳಿಸ್ಕೊಳ್ಳಿ. ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಬರ್ತಾ ಇದೆ, ನಾವು ಅನ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅನ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನೂ ಆಗೇ ಇಲ್ಲ, ಆಗಲೇ 1 ವರ್ಷ ಆಯ್ತೈತೆ ಗೆದ್ದು ಏನು ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾಯಿಲ್ಲ ಅಷ್ಟು, ನಾವು ಕೆಲಸ ಮಾಡೋಷ್ಟು. ಅದೇ ನಿಮಗೆ ಗೊತ್ತಿರೋಂಥದ್ದು ಎಲ್ಲ ಈಗ ಬೊಕ್ಕಸದಲ್ಲಿ ದುಡ್ಡು ಎಲ್ಲಿಗೆ ಅಲೋಕೇಟ್ ಆಗಿದೆ, ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಅದನ್ನು ಮಾಡಬೇಕಲ್ಲ. ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತದೆ. ಪ್ರಶಾಂತ್, ಇದು ಗೊತ್ತಿರುವ ಸತ್ಯನೇ. ಈಗಾಗಲೇ ಕಾಂಗ್ರೆಸ್ನ ಹಲವು ಶಾಸಕರು ಕೂಡ ಸಭೆಗಳಲ್ಲಿ, ಅಂದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ ಅನುದಾನ ಕೊಡಿಸಿ ಅಂತ. ಈಗ ದರ್ಶನ್ ಪುಟ್ಟಣಯ್ಯ ಹೇಳ್ತಿದ್ದಾರೆ. ನೋಡಿ, ಈಗ ದರ್ಶನ್ ಪುಟ್ಟಣಯ್ಯ ಥರದ ಶಾಸಕರು ಮೊದಲ ಬಾರಿ ಶಾಸಕರಾಗಿದ್ದಾರೆ. ಜನರ ಬಳಿಗೆ ಹೋದಾಗ ಜನರು ನೋಡಿ, ಭಾರತ ಏನು ಭಾರಿ ಯುರೋಪ್ ಥರ ವೆಸ್ಟರ್ನ್ ಯುರೋಪ್ ಥರ ದೊಡ್ಡ ಡೆವಲಪ್ಡ್ ಕಂಟ್ರಿ ಅಲ್ಲ. ನಮ್ಮಲ್ಲಿ ಕೆಳಗಡೆ ಹೋದಾಗ ಜನ ಕೇಳೋದು, ನಮ್ಮ ಮನೆ ಪಕ್ಕ ರೋಡ್ ಸರಿ ಮಾಡಿಸಿ, ಚರಂಡಿ ಸರಿ ಮಾಡಿಸಿ, ನಮಗೆ ವಿದ್ಯುತ್ತಿನ ಸೌಕರ್ಯವನ್ನು, ಪೋಲ್ಸ್ಗಳನ್ನು ಹಾಕಿಸ್ಕೊಡಿ. ಅವುಗಳಿಗೆ ಹಣ ಬೇಕು, ಅನುದಾನ ಬೇಕು. ಶಾಸಕರು ಹೇಳಿದರೆ ಕೆಲಸ ಆಗೋವಂಥ ಒಂದು ವ್ಯವಸ್ಥೆ ಬೇಕು ಅಂತಂದರೆ ಅದಕ್ಕೆ ಅನುದಾನ ಬೇಕು. ಈಗ ದರ್ಶನ್ ಪುಟ್ಟಣ್ಣಯ್ಯ ಥರದ ಈಗ ನಮ್ಮಲ್ಲಿ ಅಂದರೆ ನೀವು ವೆಸ್ಟರ್ನ್ ಡೆಮೋಕ್ರಸಿಗಳಲ್ಲಿ ಈ ರೀತಿ MLA MP ಗಳಿದ್ದರೆ ಅವ್ರ ಕೆಲಸ ಏನಿರುತ್ತೆ, ಅದು ಕಾನೂನು ಮಾಡೋದಷ್ಟೇ ಕೆಲಸ ಇರುತ್ತೆ ಅವ್ರದ್ದು. ದೇ ಆರ್ ಲಾ ಮೇಕರ್ಸ್. ಈ ರೀತಿಯ ಕೆಲಸಗಳನ್ನು ಅಡ್ಮಿನಿಸ್ಟ್ರೇಷನ್ ಒಂದು ವ್ಯವಸ್ಥೆಯಲ್ಲಿ ನೋಡ್ಕೊಳ್ಳೋದು. ಭಾರತದಲ್ಲಿ ಹಾಗಾಗಲ್ಲ. ಭಾರತದಲ್ಲಿ ನೀವು MP ಗಳಿಗೆ ಕೇಳಿ ನೋಡಿ, ಅತಿ ಹೆಚ್ಚು ಫೋನ್ ಕಾಲ್ ಏನು ಬರ್ತವೆ, ರಸ್ತೆ ಮಾಡಿಸಿ, ಗಟ್ರ ಮಾಡಿಸಿ, ಇವೆ ಅಲ್ವಾ. ತಮ್ಮ ದೈನಂದಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಹೇಳ್ಕೊಳ್ಳೋದು ವಾಡಿಕೆ. ಈಗ ಜನಪ್ರತಿನಿಧಿಗಳಿಗೆ ಆ ಅನುದಾನವೇ ಇಲ್ಲದೆ ಇದ್ದರೆ ಆ ಇಲಾಖೆಯವರು ಎಲ್ಲಿಂದ ಹಣ ತಂದು ಕೆಲಸವನ್ನು ಮಾಡಿಕೊಡ್ತಾರೆ? ನಿಮಗೆ ಆ್ಯಂಟಿ ಇನ್ಕಂಬನ್ಸಿ ಅಂತಾರಲ್ಲ, ಅದು ಶುರು ಆಗೋದೇ ಇಲ್ಲಿ. ಅಯ್ಯೋ 10 ಸಲ ಹೋದ್ವಿ ದರ್ಶನ್ ಪುಟ್ಟಣಯ್ಯ ಒಂದು ರೂಪಕ ಮಾತ್ರ ಅಂತ ತಿಳ್ಕೊಳ್ಳಿ. 10 ಸಲ ಹೋದ್ವಿ ಇವ್ರ ಹತ್ರ, ಏನು ರೀ ಆ ಯಪ್ಪನ ಹತ್ರ ಕೆಲಸನೇ ಆಗಲ್ಲ. ಅದೇ ಅಕ್ಯುಮುಲೇಟ್ ಆಗಿ ಆ್ಯಂಟಿ ಇನ್ಕಂಬನ್ಸಿ, ಕೆಲಸ ಮಾಡಿಲ್ಲ. ಈಗ ನೀವು ಯಾವುದೇ ನನಗೆ ಅನೇಕ ಶಾಸಕರು, ಕಾಂಗ್ರೆಸ್ನ ಶಾಸಕರು 6 ತಿಂಗಳ ಹಿಂದೆ ನನಗೊಬ್ಬರು ಫೋನ್ ಮಾಡಿ ಹೇಳ್ತಾಯಿದ್ರು, ಏನು ಪ್ರಶಾಂತ್ ಅವರೇ, ಒಂದು ಪೈಸಾ ಸಿಗ್ತಾ ಇಲ್ಲ, ನಾನು ಹೋಗಲೋ ಬೇಡ ಜನರ ಎದುರುಗಡೆ, ಆ ರೀತಿಯ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ.
ಈ ರೀತಿ ದೊಡ್ಡ ಮೊತ್ತದ ಹಣವನ್ನು 60,000 ಕೋಟಿಯಷ್ಟು ಹಣವನ್ನು ನೀವು ಬರೀ ರಾಜಕೀಯದಿಂದ ಬಳಸಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೊಂದು ಆರ್ಥಿಕವಾಗಿರ್ತಕ್ಕಂಥ ಶಿಸ್ತಿನ ಅಡಿಯಲ್ಲಿ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಹಿಮಾಚಲ್? ಹಿಮಾಚಲದಲ್ಲಿ ನಿಮಗೆ ಮುಖ್ಯಮಂತ್ರಿಗಳಿಗೆ, ಡೆಪ್ಯೂಟಿ CMಗೆ, ಮಂತ್ರಿಮಂಡಲಕ್ಕೆ ಡ್ರಾ ಮಾಡಲಿಕ್ಕೆ ಹಣ ಇಲ್ಲ, ಸ್ಯಾಲ್ರಿ ಡ್ರಾ ಮಾಡಲಿಕ್ಕೆ ಆಗ್ತಾ ಇಲ್ಲ, 2 ತಿಂಗಳು ಮುಂದೂಡಿದ್ದಾರೆ. ಯಾಕೆ? ಬೇಕಾಬಿಟ್ಟು ಪೊಲಿಟಿಕಲ್ ಕಾರಣದಿಂದ ಸರ್ಕಾರ ಏನು ಹಣ ಖರ್ಚು ಮಾಡ್ತಾ ಇದೆ ಅದಕ್ಕೆ ಹಣ ಹೊಂದಿಸಬೇಕು ಅನ್ನುವ ಕಾರಣಕ್ಕೋಸ್ಕರ. ಇಲ್ಲೂ ಅದೇ ಇದೆ ಅಲ್ವಾ? ಇಲ್ಲೂ ನಿಮ್ಗೆ 60,000 ಕೋಟಿಯಷ್ಟು ಹಣವನ್ನು ಬಳಕೆ ಮಾಡಲಾಗ್ತಾ ಇದೆ. ನೀವು ಈಗ ಶಾಸಕರು ಏನು ಹೇಳಿದರು? ಕರ್ನಾಟಕದಲ್ಲೂ ಹೇಳಿದರು, ರಾಯರೆಡ್ಡಿ ಹೇಳಿದರು, ಉಳಿದ ಶಾಸಕರು ಹೇಳಿದರು. ಮೊದಲನೇ ಸಭೆಯಲ್ಲೇ ಕಂಪ್ಲಿ ಗಣೇಶ್ ಹೇಳಿದರು, ಅಲ್ರಿ ನಾನು ಒಂದು ಹೊಸ ಬಡಾವಣೆ ಆಗಿದೆ, ಅಲ್ಲಿ ವಿದ್ಯುತ್ತಿನ ಕಂಬ ಹಾಕ್ಕೊಡ್ರಿ ಅಂತಂದರೆ ನಿಮ್ಮ ವಿದ್ಯುತ್ತಿನ ಕಂಬ ಹಾಕ್ಕೊಡೋಕ್ಕಾಗಲ್ಲ ಅಂತಾರೆ. ನಾನು ಯಾಕೆ ಶಾಸಕನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಅದರ ಅರ್ಥ ಏನು? ನಿಮಗೆ ಒಂದು ಅನುದಾನದ ವ್ಯವಸ್ಥೆ ಬೇಕು. ಅನುದಾನದ ವ್ಯವಸ್ಥೆ ಬೇಕು ಅಂತಂದರೆ ನಿಮ್ಗೆ ಈ ರೀತಿಯ ಬರ್ಡನ್ಸ್ಗಳಿಂದ ಬೊಕ್ಕಸಕ್ಕೆ ನೀವು ಬರ್ಡನ್ಗಳನ್ನು ಹಾಕ್ತಾ ಹೋದರೆ, ಅನೇಕ ಸಲ ನಾವು ಕುಳಿತುಕೊಂಡು ಹೇಳಿದ್ವಿ, ಇಲ್ಲರಿ ಟ್ಯಾಕ್ಸ್ ಪೇಯರ್ಸಿಗೆ ಯಾಕೆ ನೀವು ಗೃಹಲಕ್ಷ್ಮಿ ಕೊಡ್ತೀರಿ, ಟ್ಯಾಕ್ಸ್ ಪೇಯರ್ಸಿಗೆ ಯಾಕೆ ವಿದ್ಯುತ್ತನ್ನು ಫ್ರೀ ಕೊಡ್ತೀರಿ? ಸ್ಟ್ರೀಮ್ಲೈನ್ ಮಾಡೋದ್ರ ಬಗ್ಗೆ ಅಂತೂ ಏನು ಸರ್ಕಾರದ ವತಿಯಿಂದ ಏನು ಚರ್ಚೆನೂ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಗಮನನೂ ಕೊಡ್ತಿಲ್ಲ ಅವರು. ಅಲ್ಲ, ಈಗ ನೀವು ಸ್ಟ್ರೀಮ್ಲೈನ್ ಮಾಡಿ ಅಂತ ಅನೇಕ ಶಾಸಕರು ಹೇಳಿದರು. ಸತೀಶ್ ಜಾರಕಿಹೊಳಿ, ವಿ ಮುನಿಯಪ್ಪ ಹೋಗಿ ಹೇಳಿ ಬಂದರು ದಿಲ್ಲಿಯಲ್ಲಿ. ಹೌದು. ಸಿದ್ದರಾಮಯ್ಯನವರು ಆಗಸ್ಟ್ 15ರ ಭಾಷಣದಲ್ಲಿ ಹೇಳಿದರು ಸ್ಟ್ರೀಮ್ಲೈನ್ ಮಾಡುವ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥ. ಇದು ಹೆಂಗಾಗಿದೆ ಅಂತಂದರೆ, ನೀವು ಅದಕ್ಕೆ ಯಾವುದೇ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು 10 ಹೆಜ್ಜೆ ಮುಂದೆ ಹೋಗಿ ಏನನ್ನೂ ಭರವಸೆ ಕೊಡಬಾರ್ದು. ಇಲ್ಲೇನಾಗಿದೆ, ಓಟಿನ ಆಸೆಗಾಗಿ ಕಾಕಾ ಸಾಹೇಬ್ ಪಾಟೀಲ್ಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂತ ಹೇಳ್ಬಿಡ್ಲಾಗಿದೆ. ಈಗ ನೀವು ಸ್ಟ್ರೀಮ್ಲೈನ್ ಮಾಡಬೇಕಂದ್ರೆ ಸಾಧ್ಯನಾ? ಹೆಂಗೆ ಸ್ಟ್ರೀಮ್ಲೈನ್ ಮಾಡೋದು ಅನ್ನೋದು ಪ್ರಶ್ನೆ. BPL ಕಾರ್ಡ್ ಹೋಲ್ಡರ್ಸೇ ಕರ್ನಾಟಕದಲ್ಲಿ 80% ಇದ್ದಾರೆ. ನೀವು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಇಲ್ವೋ ಅನ್ನೋದಕ್ಕೆ ನೀವು ಬಸ್ಸಲ್ಲಿ ಬಂದ್ರಪ್ಪ, ಹೆಣ್ಮಗಳು ಬಂದಳು, ಆಧಾರ್ ಕಾರ್ಡ್ ತೋರಿಸಿದ್ರು, ಅವ್ಳು ಟ್ಯಾಕ್ಸ್ ಪೇಯರ್ ಹೌದೋ ಅಲ್ವೋ ಅನ್ನೋದನ್ನು ಅವ್ನು ಹೆಂಗೆ ಖಚಿತಪಡಿಸ್ಕೋಬೇಕು? ಅದಕ್ಕೊಂದು ಪಾಸಿನ ವ್ಯವಸ್ಥೆ ಮಾಡಬೇಕು. ಪಾಸಿನ ವ್ಯವಸ್ಥೆ ಮಾಡಿದ್ಕೊಳ್ಳೆ ಒಂದಿಷ್ಟು ಜನ ದೂರ ಹೋಗ್ತಾರೆ. ದೂರ ಹೋದರೆ ಆ್ಯಂಟಿ ಇನ್ಕಮ್, ನಿಮ್ಗೆ ಹೆಂಗೆ ಹೋದರೂ ಆ್ಯಂಟಿ ಇನ್ಕಂಬನ್ಸಿ ಬರುತ್ತೆ ಇದರಲ್ಲಿ. ಬಟ್ ನಾಳೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ, ರೋಡ್ ಹಾಕ್ಸೋದಕ್ಕೂ ದುಡ್ಡಿಲ್ಲ ಅನ್ನೋ ಈಗ ಆಲ್ರೆಡಿ ಇದೆ ಪ್ರಶಾಂತ್. ಒಂದು ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಆ್ಯಂಡ್ ಇದರ ಇಂಪ್ಯಾಕ್ಟ್ ನೀವು ಹೇಳ್ದಂಗೆ ಪ್ರತಿಯೊಬ್ಬ ಶಾಸಕನಿಗೆ ತಟ್ಟುತ್ತೆ. ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸ ಆಗಿದೆಯಾ ಇಲ್ವಾ ಅನ್ನೋದಷ್ಟೇ ಅಲ್ಲಿನ ಜನಕ್ಕೆ ಬೇಕಾಗಿರೋದು. ಅಲ್ಲ, ಭಾರತದಂಥ ದೇಶದಲ್ಲಿ ನೀವು ಜನ ಶಾಸಕರಿಂದ ಕೇಳೋದೇನು? ನಮಗೊಂದಿಷ್ಟು ಮೂಲಭೂತ ಸೌಕರ್ಯ ಒದಗಿಸ್ಕೊಡಿ. ಅದಕ್ಕೆ ದುಡ್ಡಿಲ್ಲ. ಗೊತ್ತಿಲ್ಲ, ಐ ಡೋಂಟ್ ನೋ ಹೌ ಈ ಮುಂದಿನ ದಿನಗಳಲ್ಲಿ ಹೆಂಗೆ ಮ್ಯಾನೇಜ್ ಮಾಡಿ. ಹಿಮಾಚಲ್ ಒಂದು ಪಾಠ ಆಗಬೇಕು. ಬೇಡ ಶ್ರೀಲಂಕಾ, ವೆನಿಜುವೆಲಾ, ಗ್ರೀಸ್ ಪಾಠ ಆಗೋದು ಬೇಡ ಬಿಡಿ. ಹಿಮಾಚಲ್ ಆದರೂ ಒಂದು ಪಾಠ ಆಗಬೇಕು. ಪ್ರಶಾಂತ್, ಹಂಗೆ ಹುಡುಕೊಂಡು ಹೋದರೆ ಕರ್ನಾಟಕದ ದೇಶದ ಹಲವು ರಾಜ್ಯಗಳು ಈಗಾಗಲೇ ಆ ಹಾದಿಯಲ್ಲಿ ಸಾಕ್ತಾ ಹೋಗ್ತಾ ಇವೆ. ಐ ಡೋಂಟ್ ನೋ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಬಡವರಿಗೆ ಕೊಡ್ಲಿಕ್ಕೆ ಸಮಸ್ಯೆ ಯಾರ್ದೂ ಇಲ್ಲ. ಆದರೆ ಅದರ ಹೆಸರಿನಲ್ಲಿ ಎಲ್ರಿಗೂ ಕೊಡ್ಲಿಕ್ಕೆ ಹೋದಾಗ, ಅದನ್ನು ಸಾರ್ವತ್ರಿಕವಾಗಿ ಮಾಡಿದಾಗ ಅದರಿಂದ ಆಗುವ ಅನಾಹುತಗಳನ್ನು ನೀವು ಸ್ಟಡಿ ಮಾಡದೆ ಸುಮ್ಮನೆ ರಾಜಕೀಯವಾಗಿ ಹೇಳಿಕೆಗಳನ್ನು ಕೊಡಬಹುದು. ಕರ್ನಾಟಕದ ಕಥೆ ಏನಾಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿ. ಥ್ಯಾಂಕ್ ಯು ವೆರಿ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.